ಗುರುದೇವ ದಸ್ತಪ್ಪ ಮಹಾರಾಜರ ಅತ್ಯಂತ ಸುಂದರವಾದಂಥ ಜೀವನಾಮೃತವನ್ನು ಶರಣರು ಸಂತರು ಈ ಜಗತ್ತಿಗೆ ನಮ್ಮನ್ನೆಲ್ಲ ಮುಕ್ತಿಯ ಮಾರ್ಗಕ್ಕೆ ಕರೆದೊಯ್ಯುವ ಸಲುವಾಗಿ ಭಗವಂತನೆಡೆಗೆ ಕರೆದೊಯ್ಯುವ ಸಲುವಾಗಿ ನಮ್ಮನ್ನೆಲ್ಲ ಧರ್ಮದ ಮಾರ್ಗವನ್ನು ತೋರಿಸುವ ಸಲುವಾಗಿ ಅವರ ಜನ್ಮ ಆಗ್ತಾ ಇದೆ. ಪಿ.ಬಿ. ಹುಣಸಾಳ ಗ್ರಾಮದಲ್ಲಿ ತಾಯಿ ಆಶಾಬಿ ಮಡಲಿನಲ್ಲಿ ಬಹಳ ಚೆನ್ನಾಗಿ ಬೆಳೀತಾ ಇದ್ದಾರೆ. ಹಿರಿಮಗ ರಾಜೇಶ್ ಸಾಬ್, ದ್ವಿತೀಯ ಪುತ್ರ ಚರಿತ್ರ ನಾಯಕ ದಸ್ತಗೀರ್ ಭಾಷಾ. ತಾಯಿ ಆಜ್ಞೆ ಅಂದರೆ ವೇದ ಪ್ರಮಾಣ ಅಂತ ಸ್ವೀಕಾರ ಮಾಡ್ತಾ ಇದ್ದ. ತಾಯಿಯನ್ನು ಅಷ್ಟೇ ಪ್ರೀತಿಯಿಂದ ಕಾಣ್ತಾ ಇದ್ದ. ತಾಯಿಯು ನಮ್ಮ ಜೀವನದ ದೇವತೆ ಅಂತ ಭಾವಿಸ್ತಾ ಇದ್ದ. ಹೀಗೆ ಮಕ್ಕಳಾಗಿರತಕ್ಕಂಥವರು ಇಂಥ ಭಾವನೆ ಬರಬೇಕಂದ್ರೆ ಬಹಳ ಕಠಿಣ ರೀ. ಆ ಬಳಿಕ ತಾಯಿ ಮಾತೃವಾತ್ಸಲ್ಯ ಇಷ್ಟು ದೊಡ್ಡದಿರ್ತದ್ರಿ. ದಸ್ತಗೀರ್ ಭಾಷಾ ಹೊರಗಡೆ ಹೋದ ಅಂತಂದ್ರೆ ತಾಯಿ ಮರಳಿ ಮನೆಗೆ ಬರೋ ತನಕ ಊಟನೇ ಮಾಡ್ತಾ ಇದ್ದಿತ್ತಿಲ್ಲ. ಮಗು ಯಾವಾಗ ಬಂದು ಮನೆ ಸೇರ್ತಾನೆ ಅವನ ಜೊತೆಯಲ್ಲಿ ತಾನು ಮಾಡಿದಂಥ ಕೈರೊಟ್ಟಿ ತುತ್ತನ್ನು ಮಗನಿಗಿಟ್ಟು ವಾತ್ಸಲ್ಯದಿಂದ ಅವನಿಗೆ ಊಟ ಬಡಿಸ್ತಾ ಇದ್ಲು. ಹೀಗಿರುತ್ತಿರಲಾಗಿ ಉಭಯ ಮಕ್ಕಳು, ಎರಡೂ ಮಂದಿ ಮಕ್ಕಳು ಹುಣ್ಣಿಮೆಯ ಚಂದ್ರನಂತೆ. ಅಮಾವಾಸ್ಯೆ ಆಗಿದ ಕೂಡಲೇ ಶುಕ್ಲ ಪಕ್ಷ ಇರ್ತದೆ, ಹುಣ್ಣಿಮೆ ಆಗದ ಕೂಡಲೇ ಕೃಷ್ಣ ಪಕ್ಷ ಇರ್ತದೆ. ಶುಕ್ಲ ಪಕ್ಷ ಅಂದರೆ ಅಮಾವಾಸ್ಯೆ 3 ದಿನಕ್ಕೆ ಮೂಡಿದಂಥ ಚಂದ್ರ ಹುಣ್ಣಿಮೆಗೆ ಪರಿಪೂರ್ಣವಾಗಿರತಕ್ಕಂಥ ತನ್ನ ಬೆಳಕನ್ನು ಇಡೀ ವಿಶ್ವವನ್ನೆಲ್ಲ ಬೆಳಗುತ್ತಾ ಇದ್ದಾನೆ. ಇದಕ್ಕೆ ಶುಕ್ಲ ಪಕ್ಷ ಅಂತ ಕರೀತಾರೆ. ಅದೇ ಚಂದ್ರನು ಹುಣ್ಣಿಮೆಯ ಮರ್ದಿನ ಹಿಡ್ಕೊಂಡ ಏನು ಅಮಾವಾಸ್ಯೆ ತನಕ ಬರ್ತಾನಲ್ಲ, ಬರಬರುತ್ತ ತನ್ನ ಅದೇನು ರೂಪನೂ ಕಡಿಮೆ ಮಾಡ್ತಾ ಬೆಳಕನ್ನು ಕಡಿಮೆ ಮಾಡ್ತಾ ಅಮಾವಾಸ್ಯೆ ದಿನದಂದು ಪೂರ್ತಿಯಾಗಿ ಕತ್ತಲೇನು ತೋರ್ತದೆ. ಇದಕ್ಕೆ ಕೃಷ್ಣ ಪಕ್ಷ ಅಂತ ಕರ್ಕೊಂಡು ಬಂದರು. ಬಂಧುಗಳೇ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಇದ್ದ ಹಾಗೇನೆ ಮಕ್ಕಳು ಹುಣಸಾಳ ಗ್ರಾಮದಲ್ಲಿ ಬೆಳೀತಾ ಇದ್ದಾರೆ. ಆದರೆ ರಾಜೇಶ್ ಸಾಬನ ವಿಚಾರಗಳ ಬೇರೆ ಮತ್ತು ಗುರು ಮಹಾರಾಜರಾಗಿರತಕ್ಕಂಥ ದಸ್ತಗೀರ್ ಭಾಷೆನ ವಿಚಾರಗಳೇ ಬೇರೆ. ಅವ ಯಾವಾಗಲೂ ಕೂಡ ಸಜ್ಜನ ಪುರುಷರ, ಒಳ್ಳೆಯವರ ಗೆಳೆತನ, ಬಲ್ಲವರ ಒಡನಾಟ, ಹಿರಿಯರ ಜೊತೆಯಲ್ಲಿ ಕೂತ್ಕೊಳ್ಳೋದು, ಅವರ ಅನುಭವವನ್ನು ಕೇಳೋದು. ನಿಮ್ಗೆ ನೆನಪಿರಲಿ, ಜೀವನದೊಳಗೆ
ಹಿರಿಯರಲ್ಲಿರ್ತಕ್ಕಂಥ ಅನುಭವ ಜಗತ್ತಿನೊಳಗೆ ಯಾರಿಗೂ ಕೊಡಕ್ಕೆ ಸಾಧ್ಯ ಇಲ್ಲ, ಯಾವ ಪುಸ್ತಕದಲ್ಲಿ ಸಹಿತ ಇಲ್ಲದು. ಹಿರಿಯರನ್ನು ನಾವು ಎಷ್ಟು ಗೌರವ ಕೊಡ್ತೀವಿ, ಹಿರಿಯರ ಮಾತನ್ನು ಯಾರು ಕೇಳ್ತಿರ್ತಾರೆ, ಅವರಿಗೆ ಜೀವನದಲ್ಲಿ ಎಂದೂ ಒಳಗಾಲಿಲ್ಲ, ಅವರು ಸದಾ ಉಳಗಾಲವೇ ಅವರಿಗೆ. ನಾವು ಹಿರಿಯರಂದ್ರೆ ಕಿಮ್ಮತ್ತು ಮಾಡೋಂಗಿಲ್ಲ. ಯಾಕೆ ಮೊಬೈಲ್ದೊಳಗೆ ನಾವು ಭಾಳ ಜಾಣರಾಗಿವಲ್ಲ, ಶಾಣೆ ಆಗಿವ್ರಿ ಮಕ್ಕಳಷ್ಟು. ಇವಕ್ಕೆ ಅಂತ ತಿಳಿತಾವೆ, ಸುಳೆ ಮಕ್ಕಳಿಗೆ ಕಟ್ಟಿ ಮೇಲೆ ಕೂಸು ಮಲಗ್ತಾವೆ. ಮೊಬೈಲ್ ಕಂಪ್ನಿ ಅಂತಿರ್ತದೆ. ಆದರೆ ತಮ್ಮ ಹಿರಿಯರ ಹೃದಯದೊಳಗೆ, ಹಿರಿಯರ ತಲೆಯೊಳಗಿರತಕ್ಕಂಥ ಅನುಭವ ಈ ಜಗತ್ತಿನಾಗ ವಿಶ್ವದೊಳಗೆ ಯಾವ ಮೊಬೈಲ್ದೊಳಗೆ ಸಹಿತ ಇಲ್ಲ ಬಂಧುಗಳೇ. ಆದ್ದರಿಂದ ನಾವು ಹಿರಿಯರನ್ನು ಸದಾ ಯಾವಾಗಲೂ ಕೂಡ ಗೌರವಿಸಬೇಕು. ಯಾಕಂತಂದ್ರೆ ಮಹಾರಾಜರು ಇವತ್ತಿನ ದಿವಸದಲ್ಲಿ ಮಠ ನಿರ್ಮಾಣ ಮಾಡಿ, ರಥ ಮಾಡಿ ಅಂತ ಶಿವಯೋಗ ಜಾತ್ರೆ ಮಾಡ್ಕೊಳ್ಳೋಕ್ಕೆ ಆಶ್ರಯ ಯಾರ್ದು, ಅವ್ರಿಗೆ ಅನುಗ್ರಹ ಯಾರ್ದು ಅಂತಂದ್ರೆ ಗುರು ಹಿರಿಯರ ಆಶ್ರಯ ಮಾಡಿದ್ದೇ. ವೇದಮೂರ್ತಿ ಸಿದ್ದರಾಮಯ್ಯ ಸ್ವಾಮಿಗಳಲ್ಲಿ ವಹಿಸ್ಲಿಕ್ಕೇನು ಕಾರಣ? ಅವ್ರಿಗೆ ಇವ್ರಿಗೇನು ಯಾವ ಜಾತಿ ಸಂಬಂಧ ಏನದು ಹೇಳ್ರಿ? ಶರೀಫಗ ಗೋವಿಂದ ಭಟ್ಟಿಗೆ ಯಾವ ಜಾತಿ ಅದ ಹೇಳ್ರಿ? ಅದೇನ್ರಿ ಹಂಗೆ ಇಲ್ಲ. ಆದರೆ ಜಾತಿ ಏನಪ್ಪ ಅಂತಂದ್ರೆ ಜ್ಞಾನಕ್ಕೆ ಜಾತಿ ಇಲ್ಲ, ಧರ್ಮಕ್ಕೆ ಜಾತಿ ಇಲ್ಲ, ನೀತಿಗೆ ಜಾತಿ ಇಲ್ಲ, ಭಕ್ತಿಗೆ ಜಾತಿ ಇಲ್ಲ. ಇವೆಲ್ಲ ಕಾಣದ ವಸ್ತುಗಳು. ಇನ್ನು ಕಾಣತಕ್ಕಂಥ ಪಂಚಭೂತಗಳದಾವಲ್ಲ, ಗಾಳಿ, ನೀರು, ಬೆಂಕಿ, ಮಣ್ಣದಾವಲ್ಲ, ಇವಕ್ಕೇನು ಜಾತಿ ಗಿತ್ತದೇನಪ್ಪ? ಇಲ್ಲ. ಆದ್ದರಿಂದ ಮನುಷ್ಯ ಜೀವನದಲ್ಲಿ ನಾವು ಸಾಧಿಸೋದೇನಪ್ಪ ಅಂತಂದ್ರೆ, ದಸ್ತಪ್ ಮಹಾರಾಜರಿಗೆ ಏನು ಚಿಂತೆ ಇತ್ತು ಅಂದ್ರೆ, ಇದು ಶರೀರ ನಶ್ವರದ, ಇದು ಯಾವಾಗ ಬಿದ್ದು ಹೋಗ್ತದೆ ಗೊತ್ತಿಲ್ಲ, ಆಗ ಈಗಂತ ಹೇಳಕ್ಕಾಗಲ್ಲ. ನಾವು ಬೇರೆ ಬೇರೆ ಕಲ್ಪನಾ ಮಾಡ್ತೀವ್ರಿ, ಇಲ್ರಿ ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಮುಂದೆ ಹೋದಕ್ಕೆ ಬಂದಿತ್ತು ಅಂತೇಳಿ. ಈಗ ಪುರಾಣ ಚಾಲು ಆದಾಗನ ನಮ್ಮಲ್ಲಿ ಎಷ್ಟೋ ಮನಸ್ಸುಗಳಿರ್ತಾವೆ. ಈಗ ಮುತ್ಯ ಬಂದು ಚಾಲು ಮಾಡ್ಯಾನ, ಇನ್ನೊಂದು 2 ದಿನ ಆಗಲಿ ಪುರಾಣನವ್ರು ಭಾಳ ಮಂದಿದ್ದಾರೆ ಮನ್ಯಾಗ ಕೂತ್ಕೊಂಡು. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನಿನ್ನೆ ಹಿಡಿದು ಇವತ್ತು ನಿಮ್ಗೆ ಸಿಗ್ತದೇನು, ಇವತ್ತಿದ್ದದ್ದು ನಾಳೆ ಸಿಗ್ತದೇನು? ಸಾಧ್ಯ ಇಲ್ಲ. ಅದಕ್ಕೆ ಯಾವಾಗ ಪ್ರಾರಂಭ ಆಗುತ್ತದೆ ಅದು ಮುಕ್ತಾಯ ಆಗೋದ್ರೊಳಗನ ನಾವು ಸಾಧಿಸ್ಕೊಳ್ಬೇಕು ಜೀವನದಲ್ಲಿ. ಗುರು ಮಹಾರಾಜ್ ಸದಾ ಪಾರಮಾರ್ಥವೇ ಅವನಿಗೆ ಹೆಚ್ಚಿನ ಒಲವು. ಒಬ್ಬೊಬ್ರಿಗೆ ಇರ್ತದೆ ಆಸಕ್ತಿ, ಒಬ್ಬೊಬ್ರಿಗೆ ಸಂಸಾರ ಮೇಲೆ ಇರ್ತದೆ, ಒಬ್ರಿಗೆ ವ್ಯಾಪಾರ ಮೇಲೆ ಇರ್ತದೆ, ಒಬ್ರಿಗೆ ಉದ್ಯೋಗ ಮೇಲೆ ಇರ್ತದೆ, ಒಬ್ರಿಗೆ ಬರೀ ವಿಲಾಸ ಮಾಡೋದಾಗಿರ್ತದೆ, ಒಬ್ರಿಗೆ ಬರೀ ಅರ್ಬಿ ಕಂಡ್ರೆ ಮತ್ತೊಂದು ಏನಿಲ್ಲ, ಬರೀ ಅರ್ಬಿ ಫೆಸಿಲಿಟಿ ಇರ್ತಿರ್ತದೆ, ಎಲ್ಲರಿಗೂ ಒಂದೊಂದು ಇರ್ತಿರ್ತದೆ. ಆದರೆ ಎಲ್ಲಕ್ಕಿಂತ ಶ್ರೇಷ್ಠ ಏನು ಅಂತಂದ್ರೆ ಕರ್ತವ್ಯ ಮತ್ತು ಧರ್ಮ. ಇವೆರಡು ಜೀವನದಲ್ಲಿ ಬಹಳ ಪ್ರಾಮುಖ್ಯ. ಕರ್ತವ್ಯ ಅಂದರೆ ಮನುಷ್ಯ ಜನ್ಮ ಪರಮಾತ್ಮ ಕೊಟ್ಟಿದ್ದಾನೆ, ಇದರ ಆದ್ಯ ಕರ್ತವ್ಯ ಏನಪ್ಪ, ಇದರ ಬಗ್ಗೆ ವಿಚಾರ ಮಾಡಬೇಕು. ಆ ಬಳಿಕ ಈ ಧರ್ಮದಲ್ಲಿ, ಈ ಮನುಷ್ಯ ಜನ್ಮದಲ್ಲಿ ನಮಗೆ ಧರ್ಮವನ್ನು ಗಳಿಸಲಿಕ್ಕೆ ಬರ್ತದೆ. ಏನು ಮತ್ತೆ ಯಾವ ಪ್ರಾಣಿದಾಗ ಬರ್ತದಪ್ಪ? ಬರಲ್ಲ. ಇರುವಿಗೆ ಬರಲ್ಲ, ಬೆಕ್ಕಿಗೆ ಬರಲ್ಲ, ನಾಯಿಗೆ ಬರಲ್ಲ, ಹಂದಿಗೆ ಬರಲ್ಲ, ಕತ್ತಿಗೆ ಬರಲ್ಲ, ಕುದುರೆಗೆ ಬರಲ್ಲ, ಎತ್ತಿಗೆ ಬರಲ್ಲ, ಆನೆಗೆ ಬರಲ್ಲ, ಎದಕ್ಕೂ ಬರಲ್ಲ. ಮನುಷ್ಯನಿಗೆ ಮಾತ್ರ ಮೀಸಲಾಗಿ ಈ ಜ್ಞಾನ ಕೊಟ್ಟಿದ್ದಾನೆ. ಇದನ್ನು ಸುಮ್ಮನೆ ಬರಂಗಿಲ್ಲ ರೀ. ಮತ್ತು ಇದನ್ನು ನಿಮ್ಗೆ ಹೇಳ್ತೀನಿ, ನಾ ಸುಮ್ಮನೆ ಬರುವುದಿಲ್ಲ. ಆ ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತಂದ್ರೆ ಅಂಥ ಜ್ಞಾನವುಳ್ಳ ವೃದ್ಧರಿಗೆ, ನಮ್ಮಲ್ಲಿ 2 ಬರ್ತಾವೆ, ಜ್ಞಾನವೃದ್ಧರು, ವಯವೃದ್ಧರು ಅಂತ ಬರ್ತದೆ. ವಯವೃದ್ಧರು ಅಂದ್ರೆ ಅವಿಷ್ಯದೊಳಗೆ ಹಿರಿಯರು, ಜ್ಞಾನವೃದ್ಧರು ಅಂತಂದ್ರೆ ಅತ್ಯಂತ ಪಾಖಂಡ ಪಂಡಿತರು. ಹಾಗಾಗಿ ಮಹಾರಾಜರು ಬೆಳೀತಾ ಬೆಳೀತಾ ಹೊರಟರು. ಎಲ್ಲಿ ಯಾವ ಕೆಲಸ ಮಾಡಿದರೂ ಕೂಡ ಬಹಳ ಅವರು ಪ್ರಾಮಾಣಿಕವಾಗಿ, ಸಮಯ ಪ್ರಜ್ಞಾಶೀಲರಾಗಿ, ಸ್ವಲ್ಪ ಕೂಡ ಕೆಲಸದೊಳಗೆ ಹಿಂದೆ ಮುಂದೆ ನೋಡೋದೆ, ಅದರಲ್ಲಿ ಟೈಮ್ ಪಾಸ್ ಮಾಡರ್ದಂಗೆ ಕೆಲಸ ಮಾಡ್ಕೋತಿರ್ತಿದ್ರಂತೆ. ತಾಯಿ ಮಕ್ಕಳನ್ನು ನೋಡಿ ತನ್ನ ತವರೂರಿನ
ಅಣ್ಣತಮ್ಮರನ್ನ ಕರೆಸಿ ಹಿರಿಯರನ್ನ ಕೂಡಿಸ್ಕೊಂಡು ಒಂದು ಮಾತನ್ನು ಹೇಳ್ತಾಳೆ ಆಶಾಬಿ ತಾಯಿ. ಯಪ್ಪ ಗುರು ಹಿರಿಯರೇ, ಅಣ್ಣತಮ್ಮರು ನೀವೆಲ್ಲ ಬಂದಿರಿ. ನನ್ನ ಮಕ್ಕಳು ತಂದೆ ಇಲ್ಲದ ತಬ್ಬಲಿಗಳು. ಅವರ ತಂದೆಯವರಿದ್ದರೆ ಎಲ್ಲ ಆಗಿ ಹೋಗ್ತಿತ್ತು, ಯಾರಿಗೆ ನಿಮ್ಮ ಕರೆಯೋದು ಅವಶ್ಯಕತೆ ಇದ್ದಿತ್ತಿಲ್ಲ, ಎಲ್ಲ ಅವ್ರ ಜವಾಬ್ದಾರಿ ಇರ್ತಿತ್ತು. ಅವರಿಲ್ಲ. ತಂದೆ ಮತ್ತು ತಾಯಿ ಹೊಣೆ ನನ್ನ ಹೆಗಲ ಮೇಲೇ ಬಂದಿದೆ. ಆದ್ದರಿಂದ ನನ್ನ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ. ಅದಕ್ಕೆ ತಾವು ದಯವಿಟ್ಟು ಧರ್ಮ ಸಾಕ್ಷಿಯಾಗಿ, ಗುರು ಸಾಕ್ಷಿಯಾಗಿ, ದೈವ ಸಾಕ್ಷಿಯಾಗಿ ಅವರಿಗೆ ಒಳ್ಳೆಯ ಕನ್ಯಾ ನೋಡಿ ಮದುವೆ ಮಾಡಿಬಿಟ್ರೆ ನಾನು ಹೆತ್ತಿದ್ದ ಜವಾಬ್ದಾರಿ, ಆ ಭಾರ ಕಡಿಮೆ ಆಗ್ತದಂಥೇಳಿ ಕಣ್ಣಿಗೆ ನೀರು ತಂದಲು ಆಶಾಬಿ. ಹಿರಿಯರೆಲ್ಲ ಒಪ್ಪಿದ್ರು. ಆದರೆ ಮಹಾರಾಜರಿಗೆ ಮಾತ್ರ ಲಗ್ನ ಆಗಬೇಕು ಅಂತಕ್ಕಂಥ ಇಚ್ಛೆ ಇದ್ದಿತ್ತಿಲ್ಲರಿ ಅವರಿಗೆ, ಆಶೆ ಇದ್ದಿತ್ತಿಲ್ಲ ಅವರಿಗೆ. ಆದರೂ ತಾಯಿ ಮಾತನ್ನು ಮೀರಬಾರ್ದು. ನಿಮಗೆಲ್ಲರಿಗೂ ಒಂದು ತಿಳಿಯೊಳಗಿರಲಿ, ನಾವು ಮಕ್ಕಳಾಗಿರ್ತಕ್ಕಂಥವ್ರು ಏನೇ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ತಾಯಿ ತಂದೆನೇ ಕೇಳಲಾರ್ದನ್ನು ಯಾವ ಕೆಲಸ ಕೂಡ ಮಾಡಬಾರದು ಅಂತ ಧರ್ಮದ ನೇಮದ. ಏನು ಬೇಕಾದ ಮಾಡಿರಿ, ನೀವು ಕಳ್ಳತನ ಮಾಡಿರಿ, ಸುಳ್ಳು ಹೇಳ್ರಿ, ಹಂಗೆ ಮಾಡಿರಿ, ಹಿಂಗೆ ಮಾಡಿ, ಏನು ಮಾಡಿದ್ರೂ ಕೇಳಿ ಮಾಡಿದವನಿಗೆ ಕೇಳಿಲ್ಲ. ಏನ್ರಿ, ತಾಯಿ ತಂದೆಗಳ ಮಾತನ್ನು ಯಾವ ಮಕ್ಕಳಿಗೆ ಕೇಳಿ ಮಾಡ್ತಾರೋ ಅವ್ರಿಗೆಂದೂ ಜಗತ್ತಿನೊಳಗೆ ಕೇಳಿಲ್ಲ, ಅವ್ರಿಗೆ ಅಳಗಾಲಿಲ್ಲ, ಅವರಿಗೆಂದೂ ಅಪಜಯ ಇಲ್ಲ, ಎಲ್ಲವೂ ಕೂಡ ಜಯ ಆಗುತ್ತೆ. ಹಾಗಾಗಿ ಮಠಕ್ಕೆ ಹೋಗ್ಬೇಕಾದ್ರೂ ತಾಯಿ ತಂದೆ ಆಜ್ಞಾ ಇದ್ರನ ಹೋಗ್ಬೇಕಂತ್ರಿ, ಅವ್ರ ಆಶೀರ್ವಾದ ಮಾಡ್ಬೇಕಂತ. ಯಾಕಂದ್ರೆ ನಾನು ಕಳೆದ ವರ್ಷಗಳಲ್ಲಿ ಹೇಳಿದ್ದೀನಿ, ನಮ್ಮಲ್ಲಿ ಅದ್ವೈತ ತತ್ವದ ಸಂಸ್ಥಾಪನಾಚಾರ್ಯ ಮತ್ತು ಅದನ್ನು ಭದ್ರವಾಗಿ ನಿಲ್ಲುವ ಹಾಗೆ ಮಾಡಿರ್ತಕ್ಕಂಥ ಆದ್ಯ ಗುರು ಶಂಕರಾಚಾರ್ಯರು. ಇವರಿಗೆ ಬಹುತೇಕ ಗೊತ್ತದ, ಅಲ್ಲೇ ಇರ್ತಾರೆ ಇವರು, ಅದೇ ಪೀಠಕ್ಕೆ. ಆದ್ಯ ಗುರು ಶಂಕರಾಚಾರ್ಯರಿಗೆ ಬಾಲ್ಯದಲ್ಲಿ ನಾ ಸನ್ಯಾಸಿ ಆಗಬೇಕು ಅಂತೇಳಿ ಇಚ್ಛಾ ಆತಂತ. ಗುರುಕುಲದಲ್ಲಿ ಗುರುಗಳು ಹೇಳಿದ್ರಂತೆ, ನೀ ಸನ್ಯಾಸಿ ಆಗಬೇಕಾಗಿತ್ತು ಅಂದ್ರೆ ತಾಯಿ ಕಡೆಯಿಂದ ಭಿಕ್ಷಾ ತಗೊಂಡು ಬರಬೇಕು, ಆಕೆ ಸಮ್ಮತಿ ಬೇಕು, ಆಕಿನ ಆಶೀರ್ವಾದ ಬೇಕು, ಆಕೆ ಬೆಳೆ ಕೊಡ್ಬೇಕು ನಿನಗೆ, ಅಂದ್ರೆ ಮಾತ್ರ ನಿನಗೆ ಸನ್ಯಾಸಿ ಮಾಡಕ್ಕೆ ಬರುತ್ತೆ ಅಂತ. ಗುರು ಶಂಕರಾಚಾರ್ಯರು ತಾಯಿ ಆಜ್ಞೆ ತಗೋಬೇಕಾಯಿತು. ಅವರೊಂದು ಪವಾಡ ಮಾಡಿದ್ರಿ. ಅಮ್ಮನ ಕೂಡ ಒಂದು ಹೊಳಿಗೆ ಅವರಿಗೆ ತಂದಿದ್ದಿತ್ತಿಲ್ಲ. ತಾಯಿ ತನ್ನ ಸೀರೆ ಒಗ್ಯಾಕೆ ಹೋಗಿದ್ಲು ಹಳ್ಳಕ್ಕೆ, ಹೊಳಿಗೆ ನದಿಗೆ. ಅಲ್ಲಿ ಹೋದಾಗ ಇವ್ರೇನು ಮಾಡಿದ್ರು ಅಂತಂದ್ರೆ, ಅಮ್ಮನ ಕೂಡ ಹೋಗಿ, ಪುಟ್ಟಿಗಳ ದುಪ್ಪಟಿ ತೊಗೊಂಡು ಏನು ಮಾಡ್ತೀರೋ ನಿಮ್ಮ, ನೋಡ್ರಿ ಕಡೆ ಸ್ವಲ್ಪ ಹೊಸಗೊಳ್ಳೋದು ಮನ್ಕೊಳ್ಳೋದು ಅದನ್ನು ಮಾಡ್ತೀರಿ ಸಂತಾನ, ನೋಡ್ರಿ ಕಡೆ ಸ್ವಲ್ಪ ಕೇಳ್ರಿ, ಶಾಲೆಗೆ ಹೋಗ್ತೀರಲ್ಲ, ಹೋಗ್ತೀರಿ, ಹಿಂಗೆ ಮಾಡ್ತೀರಿ ಶಾಲೆಗೆ, ತಲೆಯಾನಿ ಏನು ಸಾಯಂಗೆ ಹೊಡಿತಾನವ ಮಾಸ್ತರ, ಹೊಡೆಯಲ್ಲ, ಹೊಡಿಲಾರ ಬಿಟ್ಟಕ್ಕೆ ಹಿಂಗೆ ಮಾಡ್ತಾರಿಲ್ಲಪ್ಪ. ಏನು ಮಾಡ, ಎಲ್ಲ ಕಾಲದ ಪ್ರಭಾವ ಹಂಗದು. ಮುದ್ಯ ವಶನ ಬರೀತಾರೊಬ್ಬರು, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ವಿದ್ಯೆ ಕಲಿಸಿದರೆ ಆಗಲಿ ಪ್ರಸಾದ ವ್ಯಂಜನೆಯ. ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ ಜೈಂಕರಿಸಿ ವಿದ್ಯೆ ಕಲಿಸಿದರೆ ಆಗಲಿ ಪ್ರಸಾದ ವ್ಯಂಜನೆಯ. ಕಲಿಯುಗದೊಳಗೆ ಶ್ರೀ ಗುರು ಶಿಷ್ಯಂಗೆ ನಮಸ್ಕಾರ ಮಾಡಿ ವಿದ್ಯಾ ಕಲಿಸೋ ಪ್ರಸಂಗ ಬಂದದೀಗ. ಹೊಡಿದು ಬಿಡಿದು ಹೋಗಿದ್ರಿಗೆಲ್ಲ. ಯಾಕೆ ಅವ್ರನ್ನ ಹೊಡೆದ್ರೆ ತಾಯಿ ತಂದು ಅಪೇಕ್ಷಣೆ ಮಾಡ್ತಾರೆ ಮಾಸ್ತರ್ಗೆ, ಯಾಕಪ್ಪ ನನ್ನ ಮಗನಿಗೆ ಹೊಡ್ಯಾವ ನೀ ಎಟ್ರದಾವ ಹಿಂಗೆ ಕೇಳೋದಾರ. ಆದರೆ ಎಲ್ಲಿ ತನಕ ಮಕ್ಕಳಿಗೆ ಶಿಕ್ಷೆ ಮತ್ತು ದಂಡನೆ ಮಾಡುವುದಿಲ್ಲ ಅಲ್ಲಿ ತನಕ ವಿದ್ಯಾ ಪ್ರಾಪ್ತ ಆಗುವುದಿಲ್ಲ. ನೇಮದ ಅಲ್ಲಿ ಗುರು ಶಂಕರಾಚಾರ್ಯ ಏನು ಮಾಡಿದ್ರು ಅಂದ್ರೆ, ನೋಡೈ ಮತ್ತೆ ಆ ಕಡೆ ನೋಡಿ ನಗ್ತಾ ನೋಡಕ್ಕೆ, ನಿಮ್ಮ ತಲೆಯಾಗಿ ಏನು ಹತ್ತಲಿ, ನೀರಾಗ ಅವ್ರ ತಾಯಿ ಒಗ್ಯಾಕತ್ಲು, ಇವರು ವಿಶಾಳಕ್ಕೆ ಹೋದ್ರೊಳಗೆ ನೀರಿನಾಗ. ಒಂದು ಮಸಳಿ ಬಂದು ಇವ್ರ ಕಾಲು ಹಿಡ್ಕೋತು. ಒಮ್ಮೆ ಚೀರಿಬಿಟ್ಟವ, ಅಮ್ಮ ಅಂತ.
ನೀವು ಅಂಜಿರೇನು? ಸ್ವಲ್ಪ ದನಿನ ಹಂಗೆ ಅದು ನೋಡು. ಅಮ್ಮ ಅಂತೇಳಿ ಚೀರಿದ ಕೂಡಲೇ ತಾಯಿ ಹೊಳ್ಳಿ ನೋಡಿದಳು. ಮಸಳಿ ಕಾಲು ಹಿಡಿದಿತ್ತು ಬಾಯಾಗ. ಯಪ್ಪೋ ಯಪ್ಪೋ ಅಂತ ಬಡ್ಕೊಳ್ಕತ್ಲು. ಅವಾಗ ಇವ ಏನಂತಂತ ತಾಯಿಗೆ, ಅಮ್ಮ ನಾವೊಂದು ಮಾತು ಕೇಳ್ತೀನಿ, ಅದು ನೀ ಹ್ಞೂ ಅಂದಿ ಅಂದ್ರೆ ಮಸಳಿ ನನ್ನ ಕಾಲು ಬಾಯಿಂದ ಬಿಡ್ತದ. ನಾವು ಏನು ಬೇಕಾದಿರ್ಲಪ್ಪ ಹೇಳೋ ಹೇಳೋ ಮಗ, ನೀ ಬದುಕಬೇಕಪ್ಪ, ಮಸಳಿ ಬಾಯಿಗಿಂದ ಕಡೆಕಾಗಬೇಕು ಅಂತಂದು ಕೂಡಲೇ ಅವ ಹೇಳ್ತಾನೆ, ನನಗೆ ಸನ್ಯಾಸಿ ಆಗಲಿಕ್ಕೆ ನೀ ಆಶೀರ್ವಾದ ಮಾಡ್ತಿಲ್ಲ ಅಂತ ಕೇಳ್ತಾನ ನಾವು. ತಾಯಿ ಅಂದ್ಲು, ಯಪ್ಪ ಸನ್ಯಾಸಿ ಹಾಕು, ನೀ ದೇವ್ರ ಆಗು, ಆದರೆ ಬದುಕು ಅಂತೇಳಿ ತಾಯಿ ಆ ನೀರಾಗ ನೀ ತಿಳಿದ ಬಳಿಕ ಮಸಳಿ ತಾನೇ ಬಿಟ್ಟು ಹೋಯ್ತಂತ. ತಾಯಿ ಆಶೀರ್ವಾದ ತಗೊಂಡು ಸನ್ಯಾಸಿಯಾದ. ಎದಕ್ಕಾಗಿರೋದು? ಧರ್ಮ ಸ್ಥಾಪನೆಗಾಗಿ, ಧರ್ಮದ ಏಳಿಗೆಗಾಗಿ, ತತ್ವ ಉತ್ಥಾನ ಮಾಡೋ ಸಲುವಾಗಿ. ಅವರು ಕಾಶಿಯಿಂದ ಕಾಶ್ಮೀರ ತನಕನೂ ಕೂಡ ಈ ಅದ್ವೈತ ತತ್ವವನ್ನು, ಅದ್ವೈತ ಅಂದ್ರೆ ಏನಿಲ್ಲ ನಿಮಗೆ ತಿಳಿಯಂಗೆ ಹೇಳಬೇಕಂದ್ರೆ ಎಲ್ಲ ಒಂದೇ ಅದಂತ ಹೇಳ್ತಿದ್ರು ಅವರು. ಮತವಾದಿಗಳು 4 ಮಾಡಿರವರೆಲ್ಲ. ದೇವರ 2 ಅದಾನ ಅಂತ ಒಬ್ಬ ಹೇಳಿದ, ದೇವರು 3 ಮಂದಿ ಅದ್ರ ಒಬ್ಬ ಹೇಳಿದ, ದೇವ್ರು 4 ಮಂದಿ ಅದ್ರ ಒಬ್ಬ ಹೇಳಿದ. ಆದ್ದರಿಂದ ಅವ ಏನು ಹೇಳ್ತಾನೆ, ದೇವರು ಒಬ್ಬನೇ ಅದಾನ. ಮನ್ನಂದಿನೋ ನಂದಿಲ್ಲ ಗೊತ್ತಿಲ್ಲ. ಸಬ್ ಮೇ ಏಕ ಹೈ ಏಕ ಮೇ ಸಬ್ ಹೈ. ಎಲ್ಲ ಒಂದೇ ಅದ, ಒಂದರೊಳಗೆ ಎಲ್ಲ ಅದ. ಇದನ್ನು ತಿಳಿತಂದ್ರೆ ಅಧ್ಯಾತ್ಮ ತಿಳಿದ ಬಿಡುತ್ತೆ. ಮತ್ತೇನದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದೇ ತಿಳಿಯೋದೇ ಹೈರಾಣದ ಭಾಳ. ಮಹಾರಾಜರು ಅದನ್ನು ತಿಳ್ಕೋಬೇಕಂತ ಏನು ಹೇಳಕತ್ತಿದ್ರಿ ನಾನು? ಮಕ್ಕಳಾಗಿರತಕ್ಕಂಥವ್ರು ಗುರು ಹಿರಿಯರ ಜನ್ಮ ಕೊಟ್ಟ ತಾಯಿ ತಂದೆಗಳ ಆಜ್ಞೆ ಇಲ್ಲದನ್ನ ಜಗತ್ತಿನೊಳಗೇನು ಸಾಧಿಸಕ್ಕಾಗಲ್ಲ. ಅವರ ಮಾತು ಮೀರಿದವರು ಏನೂ ಸುಖ ಉಂಡಿಲ್ಲ ಜಗತ್ತಿನೊಳಗ. ಮತ್ತು ತಾಯಿ ತಂದೆ ಅಂದ ಕೂಡಲೇ ನಿಮಗೆ ನಾ ದೊಡ್ಡವ ಮಾಡ್ದಂಗೆ ನೀವು ಹಾಗಿರ್ಬೇಕು ರೀ. ಮತ್ತು ತಂದಿನೂ ಹಾಗಿರಬೇಕು, ತಾಯಿನೂ ಹಾಗಿರಬೇಕು. ತಂದೆ ನಿರ್ವ್ಯಸನಿಯಾಗಿರ್ಬೇಕು. ಎಲ್ಲರೇ ಸೆರೆಗುಡಕ, ಮಟ್ಕ ಆಡಾವ, ಜುಗಾರ ಆಡಾವ, ಮನೆ ಹಾಳು ಮಾಡಾವಿದ್ದಂದ್ರೆ ತಂದೆಲ್ಲವ. ಮಕ್ಕಳಿಗೆ ತಾನು ಜನ್ಮ ಕೊಟ್ಟ ಮಕ್ಕಳಿಗೆ ಅವನ ವಿಷ ಹಾಕಿ ಕೊಂದಂಗಾಗ್ತದ ಅಪ್ಪದೇರು ಹಿಂಗೆ ಇದ್ರಂದ್ರೆ. ವೈಯಕ್ತಿಕ ಹೇಳಂಗಿಲ್ರಿ, ನಾ ಧರ್ಮ ಹೇಳಕತ್ತೀನಿ. ತಾಯಿನೂ ಹಂಗೆ ಸದ್ಗುಣಶಾಲಿನಿ ಇರಬೇಕು. ಮಕ್ಕಳ ಮುಂದೆ ಎಂದು ಸುಳ್ಳು ಮಾತಾಡಬಾರ್ದು, ಮಕ್ಕಳ ಮುಂದೆ ಕಳತನ ಮಾಡಬಾರ್ದು, ಮಕ್ಕಳ ಮುಂದೆ ಇನ್ನೊಬ್ಬರಿನಿಂದ ಮಾತಾಡಬಾರ್ದು. ಇವೆಲ್ಲ ನಮ್ಮ ಉಪಾಸನೆಗಳದಾವ. ನಾವು ಯಾವ ರೀತಿಯಾಗಿ ಅದನ್ನು ಕಾಪಾಡಿಕೊಂಡು ಹೋಗ್ತೀವಿ, ನಮ್ಮ ಮಕ್ಕಳಂಗೆ ಇರ್ತಾರೆ. ದಸ್ತಪ್ ಮಹಾರಾಜರ ತಾಯಿ ತಂದೆ ಹಂಗಿದ್ರು. ನೀನು ಹೇಳಿ ನಿಮಗೆಲ್ಲ ಭಾಳ ಸಜ್ಜನರು. ತಾಯಿ ಅಕ್ಕಿ ಆಶಾದ್ಬಿ ಗಂಡ ಮನೆಗೆ ಬಂದ ಕೂಡಲೇ ಹುಣಸಾಳದೊಳಗೆ 6 ಜೊತೆಯಲ್ಲಿನೂ ಕೂಡ ಒಂದು ಸಲ ವೈರ್ಯ ಮಾಡಲಿಲ್ಲ ಅಂತಕಿ. ಯಾರ ಜೊತೆಯಲ್ಲಿ ಯಾಕೇನು ಬಿಡಂತ ಹಿಂಗೆ ಅಲ್ಲಿಲ್ಲ ಅಂತ ಆಶಾಬಿ ಅಂದ್ರೆ ಎಲ್ಲರಿಗೂ ಪ್ರೀತಿ ಆಗ್ತಿತ್ತು ಅಂತಕಿ ಬದುಕಿದ್ಲಿ. ಹಂಗೆ ನೋಡ್ರಿ ನೀವೆಲ್ಲ. ಸುಮ್ಮನೆ ಎಲ್ಲವೂ ನಮ್ಮೊಳಗೆ ಇಟ್ಕೊಂಡು ನಾವು ಭಾಳ ಚಲೋ ತನ ಕೂತ್ರೆ ದೇವ್ರು ಹೆಂಗೆ ಮೆಸ್ತಾನೆ, ಸಂತತಿ ಹೆಂಗೆ ಚಲೋ ಆಗುತ್ತದೆ. ನಮ್ಮ ಶರೀರದೊಳಗೆ ಹರಿತಕ್ಕಂಥ ರಕ್ತನೂ ಹಂಗೆ ಇರಬೇಕು. ನಾವು ತಿನ್ನೋ ಆಹಾರ ಹಂಗೆ ಇರಬೇಕು, ನಾವು ಮಾಡೋ ಕಾಯಕ್ಕೆ ಹಂಗೆ ಇರಬೇಕು. ಅಂದ್ರೆ ಮಕ್ಕಳಿಗೆ ಅಂಜಿಕೆ ಇರ್ತದೆ ಮನ್ಯಾಗ. ನಮ್ಮಪ್ಪ ಡೇಂಜರ್ ಅದಾರಪ್ಪ, ಅವ್ರ ಮುಂದೆ ನಮಗೆ ಹಿಂಗೆ ಹಂಗೆ ಮಾಡಕ್ಕೆ ಬರಂಗಿಲ್ಲ ಅಂತ ಇವನ ಅವ್ರ ಮುಂದೆ ಕುಡ್ಕೋದು ಕೂತಂದ್ರೆ ಏನು ಮಾಡುತ್ತೆ? 20 ವರ್ಷ ಸಾಲಕ್ಕೆ ಬಂದಿರ್ಬೇಕ್ರಿ ನಮ್ಮ ಮುರುಘಾನವ್ರಿಗೆ ಬಂದು ಪುರಾಣಕ್ಕೆ. ಆದರೆ ದುಕಾನುಗಳು ಕಮ್ಮಿ ಆಗಲಿಲ್ಲ, ಹೆಚ್ಚಾದವು. ಕಿರಾಣಿ ಅಂಗಡಿ ಅಲ್ಲ, ನಾ ಹೇಳೋ ದುಕಾನು ಬೇರೆ ಅವು. ಯವ್ವ ನೀವು ಗಟ್ಟಿ ಅಂಥವ್ರ ಜೊತೆ ಜೀವನ ತೆಗಿತೀರಿ ಅಂದ್ರೆ ನನಗೆ ಎದೆ ಹೊಡೆದ ನೀರಾಗ್ಯದ. ನೀವು ಎಷ್ಟು ಗಟ್ಟಿ ಅಂದ್ರೆ ನನಗೆ ಅನಿಸ್ತದ ಕಲ್ಲಿನಕ್ಕಿಂತ ಬಿರ್ಸದ್ರಿ ನೀವು. ಯಾಕೆ ಜೋಲಿ ಹೊಡ್ಕೋತ ಬಂದ ಬಳಕ ಅವ್ನು ತೆಕ್ಕಿ ಬಡ್ಕೊಂಡು ಹೋಯ್ದು ಮನ್ಯಾಗ ಹಾಕಬೇಕಲ್ಲ, ಅವ್ನು ತಿಂಡಿ ಹಾಕಿ. ಹಡದ ತಾಯಿ ತಂದಿಗಳು ಬಗಲಾಗೆಟ್ಟುಕೊಂಡು ಆಡಿಸಿದಂಥ ಅಣ್ಣತಮ್ಮರು ಇಷ್ಟೆಲ್ಲ ಬಳ್ಳಿ ಹರಿದು ಗಂಡನೇ ಸರ್ವಸ್ವ ಅಂತ ಬಂದು ಕೂಡಲೇ ಇಲ್ಲಿ ಬೆಂಕಿಯಾಗಿ ನಿತ್ತಂಗೆ ಆಗ್ಯದ. ಏನು ಮಾಡೋದು ತಗೊಂಡು ಹೇಳೋ ತಾತ್ಪರ್ಯ ಇದು ಏನದಂದರೆ,
ಜೀವನದಲ್ಲಿ ಒಬ್ರಿಗೊಬ್ರು ಸುಖ ದುಃಖವನ್ನು ಹಂಚ್ಕೊಳ್ಳೋದೇ ಗಂಡ ಹೆಂಡತಿ ಜೀವನ ಅಂತ ಕರಿತಿರ್ತಾರೆ. ನೀವೊಬ್ಬ ಮನಗಂಡ ಡರಿ ಹೊಡ್ಕೋತ ತಿರುಗಾಡಿದ್ರೆ ಆಯ್ತು ಏನದು? ಹೆಂಗಾಗೆ ಒಂದೊಂದು ಹೆಣ್ಮಕ್ಳು ಸುಟ್ಟು ಕಟ್ಟಿಗೆ ಆದಂಗೆ ಆಗ್ಯಾವ ನಮ್ಮ ಕಾಲಾಗ. ಭಾಳ ಚಿಂತೆ ಆಗ್ತಿರ್ತಾರೆ ನನಗೆ. ಹೆಣ್ಮಕ್ಳು ನೋಡಿದ್ರೆ ಲಕ್ಷ್ಮಿ ಇದ್ದಂಗೆ ಇರಬೇಕು, ಚೆನ್ನಾಗಿರ್ಬೇಕು. ಕಾರಣ ಅವ್ರ ಮುಖದ ಮೇಲೆ ಕಳೆ ನಮ್ಗೆ ಗೊತ್ತಾಗ್ತಿರ್ತದೆ, ಮನ್ಯಾಗ ಬಹುತೇಕ ಕಷ್ಟದ ಹೆಣ್ಮಕ್ಳ ಮುಖದ ಮೇಲೆ ಆಶೆ ಇಲ್ಲ ಅಂತೇಳಿ. ಯಾವ ಮನೆಯಲ್ಲಿ ಹೆಣ್ಮಗಳಿಗೆ ಗೌರವ ಇದೆಯೋ, ಸುಖ ಇದೆಯೋ, ಆನಂದ ಇದೆಯೋ, ಅದೇನು ಅದಕ್ಕೆ ಸ್ವರ್ಗಕ್ಕೆ ಬೆಂಕಿ ಹಚ್ಚತ್ತ ನಾವು ಸರ್ವಜ್ಞ. ಹೆಣ್ಣು ಯಾವಾಗಲೂ ಚೆನ್ನಾಗಿರಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಭಾಳ ಚಲೋ ಅದ. ನೀವು ಬರೀ ಸಂಸಾರ 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 ದುಡ್ಡ ದುಡ್ಡ ದುಡ್ಡು ಅನ್ಕೋತ ಹೊಂಟಿರಿ. ಆದರೆ ನಿಜವಾದಂಥ ಆನಂದ ಎದುರಾಗದನ್ನು ಸ್ವಲ್ಪ ವಿಚಾರ ಮಾಡೀರ? ವಿಚಾರ ಮಾಡುವಂಥ ಜಾಗಕ್ಕರಿ ಬೇಗ ಬಂದಿರ? ಬರಲಿಲ್ಲ. ಇನ್ನು ಈಗ ಚಾಲೋ ಆಗ್ಯದ ಪುರಾಣ. ಮುತ್ತೆ ಈಗ ಶುರು ಮಾಡಿದಾಗ ಚಲೋ ಹೇಳಂಗಿಲ್ಲ, ಮುಗ್ಲಿಕ್ಕೆ ಬಂದಾಗ ಚಲೋ ಹೇಳ್ತಾನಂತಾರೆ ಒಬ್ಬೊಬ್ಬರು. ಎಂತ ಅಡಿಯವರು ಅಂದ್ರೆ ಮೊದಲು ಬಡ್ದು ರೊಟ್ಟಿ ನೀವು ನಾಯಿಗೆ ಹಾಕಂಗೆ ಮಾಡ್ತೀರೇನು? ರೊಟ್ಟಿ ಎಲ್ಲರೂ ಉಣಾವು ಮಾಡ್ತಿರಲ್ಲ. ಮತ್ತು ನೀವು ನೋಡ್ದೆ ನಗುನು ಅಷ್ಟೇ ಬರ್ತದೆ, ಒಮ್ಮೊಮ್ಮೆ ಶುಟ್ನು ಅಷ್ಟೇ ಬರ್ತದೆ. ಹೋಗಿ ಹಳದಾಗ ಹಾರ್ಕೊಳ್ಳಿ ನಂದಂಗೆ ಏನು ಮಾಡೋದು? ಯಾಕಪ್ಪ ಅದಕ್ಕೆ ಅವರು ನಗಬೇಕ ಏನು ಅಳಬೇಕು. ಇಂಥವೇ ಪ್ರಕರಣ ಕಂಡೇ ಹಾಡ್ಯಾರವರು. ಸುಮ್ಮನೆ ಕವಿ ಕಟ್ಟಿ ಹಾಡಲಿಲ್ಲ ಅವರು, ಪ್ರಸಂಗ ಬಂದಾಗ ಹಾಡಿದರು. ಏನಂತ? ನಗಬೇಕ ಏನು ಅಳಬೇಕ. ಮುಂದೆ ಏನಂತಾರೆ ಪಲ್ಲವಿದೊಳಗೆ? ಈ ಜಗದ ಜನರು ಮಾಡುವ ಹೇಷಿ ಹಗರಣ ಕಂಡು. ಏನಪ್ಪ ಹಗರಣ? ಹಗರಣ ಅಂದ್ರೆ ಏನಪ್ಪ? ಕಳತನ, ಮೋಸ, ವಂಚನೆ ಎಲ್ಲ ಮಾಡಿರದಂಗೆ ಬಾಯಿ ಒರೆಸ್ಕೊಂಡು ಮತ್ತೆ ಸೋಪ ತಿಂದು ವಾಸ ಬರಲಾರ್ದಂಗೆ ಇರ್ತಾರಲ್ಲ, ಇಂಥವ್ರನ್ನ ಕಂಡು ನಗಬೇಕ. ಎಲ್ಲ ಒಳಗೆ ಬೈಯೋದು, ನನ್ನ ಹಾಟೆನ್ನ ಮಗ, ಅಂಥ ಮಗ, ಇಂಥ ಮಗ. ಮ್ಯಾಲ ರೀ ಏನು ಇವೆಲ್ಲ ನೋಡಿನ ಅವ್ರು ಹಿಂಗೆ ಹಾಡ್ಯಾರ. ನಗಬೇಕು ನೆಳಬೇಕು. ಮುಂದೆ ಏನಂತಾರೆ ಅವರು? ಏನದ್ರಿ ಮುಂದೆ ಮುತ್ಯ? ನಾ ಭಾಳ ಡೇಂಜರ್ ಅದೀನಿ ರೀ ಮುತ್ಯ. ನಗಸ್ಲಿಕ್ಕೆ ಶುರು ಮಾಡಿದ್ರೆ ನಾನು ನಗಸಾಕತ್ತಿ ಅಂದ್ರೆ ಅವೇನು ಅತ್ತಿ ಮನೆಗಳೇ ಹೋಗೋದು ಇಂಥವು ಹೇಳಂಗಿಲ್ಲ. ಸಂದರ್ಭ, ವಿಷಯ, ಅದು ಕಾರಣ. ಇದಕ್ಕೆ ಸಾಹಿತ್ಯ ಅಂತ ಕರಿತಿರ್ತಾರೆ. ಪುರಾಣ ಒಂದು ಬೇರೆ, ನಾ ಹೇಳೋದೊಂದು ಬೇರೆ. ಅಂದ್ರೆ ಸಾಹಿತ್ಯ ಅಲ್ಲ. ನಾ ಯಾರ ಬಗ್ಗೆ ಇಟ್ಟು ಸುತ್ತಾಕತ್ತೀನಿ ಲಕ್ಷದಿಗ್ಲಿದ್ದು? ಗುರುದಸ್ತಪ್ ಮಹಾರಾಜರ ಜೀವನ ಸುಂದರ ಹೇಳ್ತಾರೆ ಅವ್ರು. ಏನು ಹೇಳ್ತಾರೆ? ನಗಬೇಕ ಏನು ಹೇಳಬೇಕು. ಎದಕ್ಕಾಗಿಯಪ್ಪ? 6 ವರ್ಗವನಳಿದವರಾರಿಲ್ಲೆಂಬೂರು. ಬಿಡೋ ಮಾರಾಯ, ಸುಮ್ಮ ಕಾವಿ ಹಾಕೊಂಡು ತಿರುಗಾಡತ್ತಾವ. 6 ಎಳ್ದಾವ ಯಾವ ಮಗ ಈ ಊರಾಗ? ಕಲ್ಯಾಣಪ್ಪ ಅವ್ರು ಭಾಳ ಪುರಾಣ ಕೇಳಿತಿರ್ತಾರೆ ಎಲ್ಲ ಕಡೆ. 6 ವರ್ಗವನಳಿದವರು ಆರಾರಿಲ್ಲೆಂಬುವರು. ಮುಂದಪ್ಪ 6 ವರ್ಗವನಳಿದ ಹಿರಿಯರನ ಶೇರರು. ಅಂಥವ್ರನ್ನ ಶೇರರು. ಮುಂದೆ ಅವ್ರು ಹೇಳೋರು ಬೇರೆ. 6, 3, 36 ಎಂದು ಹೇಳೋರಂತ ಇವ್ರು ದೀಡ ಪಂಡಿತರು. ದೀಡ ಪಂಡಿತಂದ್ರೆ ಶನಿವಾರ ಅರ್ಧ ಹೋಗೋರು, ಆಯ್ತಾರ ಪೂರ ಹೋಗೋರು ಶಾಲೆಗೆ. 6, 3, 36 ಎಂದು ಹೇಳುವರು. ಮಡಿವಾಳಪ್ಪನವ್ರು ಹೇಳ್ತಾರೆ, ಇಂಥವ್ರು ಎಲ್ಲಿ ಬೀಳ್ತಾರೆ ಸುಳೆ ಮಕ್ಕಳು ಅಂತಂದ್ರೆ ಘೋರ ನರಕ ಸಾಗರದೋಳು ಮುಳುಗಿ ಏಳುವರನ್ನು ಕಂಡು ನಗಬೇಕ ಏನು ಹೇಳಬೇಕು. ಅತ್ತಿ ಬರದಾಗ ಸೊಸಿ ಬೆಣ್ಣೆ ನುಂಗಿ ಮತ್ತು ಖಾರ ಹಸ್ಕೊಂಡು ಅವ್ರ ಕೈಯಾಗಿ ಇಟ್ಕೊಂಡು ಕೂತಳಂದ್ರೆ ನಗಬೇಕ ಹೇಳಬೇಕು. ಏನು ಭಾಳ ಮಜಾ ಅದಾವ್ರಿ. ನಿಜವಾಗಿಯೂ ತಾಯಿ ತಂದಿ ಎಲ್ಲೇ ಏನೋ ತಿಲ್ಲಕ್ಕೆ ಕೊಟ್ರೆ, ಚಂದ್ರನ ತಾಯಿ ಯಾರೋ ತಿಲ್ಲಕ್ಕೆ ಕೊಟ್ರಿ ಅಂತ ಊರು ಕಣ್ಣಾಗಿ ಇಟ್ಕೊಂಡು ಮನೆಗೆ ಬಂದಿಳತ್ರಿಕ್ಕಿ. ನಾನು ತಿನ್ನಬಾರ್ದು, ನನ್ನ ಮಕ್ಕಳದಾವ ಅಂಥೇಳಿ ಆ ಉಗುರು ತಂದು ಅವನು ಉಡ್ಯಾಗಿ ಜಾಡಿಸಿದ್ರೆ ಎಂಥ ಅಮೃತ ಅಂತೀರಿ ಅದು. ನಾವು ಹಾಗೆ ಮಾಡುತ್ತೇವೆ ಏನ್ರಿ?
ಮಕ್ಕಳು ಮನ್ಯಾಗ ಇರ್ತಿರ್ತಾವ, ಎಲ್ಲೆಲ್ಲಿ ಏನೇನು ತಿಂದು ಬರ್ತೀವ್ರಿ ನಾವು. ಮನ್ಯಾಗ ಬಂದು ಕೂಡಲೇ ಮಾಡಿದ ಅಡಿಗೆ ಹೆಂಗೆ ಸ್ವಾದ ಹತ್ತದ, ಮಸ್ತ್ ಎಣ್ಣೆ ತಿಂದು ನಾಲಿಗೆ ಇರ್ತದೆ, ಹೆಂಗೆ ಹತ್ತದಪ್ಪ. ನಮ್ಮವು ಇವತ್ತು ಮಠದಾಗ ರಾಜಗಿರಿ ಪಲ್ಯ ಮತ್ತು ಮತ್ತೊಂದು ಮೆಂತಿ ಪಲ್ಯ, ಎಂಥ ಪಲ್ಯರಪ್ಪ ಅದು. ನಿನ್ನೆ ನಮ್ಮವ್ವ ಇದು ಮಾಡಿದ್ಲು, ಉಳ್ಳಾಗಡ್ಡಿ ಮೆಕ್ಕೆಕಾಯಿ ಚಟ್ನಿ ಮಿಕ್ಸರ್ದಾಗ ಹಾಕಿ ಅಲ್ರಿ, ಮಿಕ್ಸರ್ದಾಗ ಹಾಕಿ ಅಲ್ಲ, ಹಾಕಿ ಸ್ವತಃ ಹೋಳಿ ಕಲಿಗುಂಡನ ಕುಟ್ಟಿ ಕೊಟ್ಟಿಳು. ಅಮೃತ ಏನು ಹೊಟ್ಟೆ ಕಚ್ಚಿ ಹಿಡಿಬೇಕು, ಏನು ಡಯಾಬಿಟಿಸ್ ಆಗ್ಬೇಕು, ಏನು ಸುಡುಗಾಡ ಆಗ್ಬೇಕು. ಸುಂದರ ಸುಂದರ. ನಿಮಗೆ ಗ್ಯಾಸ್ ಬಂದದ, ಎದಕ್ಕೆ ಬಂದದ? ಎಮರ್ಜೆನ್ಸಿ ಗ್ಯಾಸ್. ಅದಕ್ಕಂದ್ರೆ ನಿಮಗೆ ಅವಸರ ಇದ್ದಾಗ ಅಡುಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅದನ್ನೇ ನೀವು ವಾಡಿಕೆಗೆ ಇಟ್ಕೊಂಡು ಕೂತೀರಿ. ಅದರಿಂದ ಆರೋಗ್ಯ ನಿಮ್ಮದೆಲ್ಲ ಹಾಳಾಗಲಿಕ್ಕತ್ತದ. ಲಕ್ಷ್ಯ ಇಲ್ಲ ನಿಮ್ಗೆ. ಕಟ್ಟಿಗೆ ತರೋದು ಹೋಯ್ತು, ಒಲೆಯಾಗ ಹಾಕೋದು ಬತ್ತು, ಕಣ್ಣಿಗೆ ಹೊಗೆ ಹೊತ್ತದು ಹೋಯ್ತು, ಹಿಂಗೆ ಅರ್ಲ್ಕತ್ತೀರಿ. ಇದರಿಂದ ಏನು ಹಾನಿ ಅದ ಅನ್ನೋದು ನಿಮ್ಗೆ ಯಾರಿಗೆ ಗುರುತಿಲ್ಲ. ಏನು ಮಾಡಬೇಕು? ಈಗಿನ ಸ್ವಚ್ಛರಿ ಹಿಂಗೆ ಬಂದಾರ್ರಿ. ಗ್ಯಾಸ್ ಮೇಲೆ ಅಡುಗೆ ಕಲ್ತವ್ರು ಅದಾರ, ಅವರಿಗೆ ಚಟ್ನಿ ಎಲ್ಲಿ ಕುಟ್ಟಬೇಕು ಅನ್ನೋದು ಭೀ ಗುರುತಿಲ್ಲ ರೀ ಸ್ವಚ್ಛರಿಗೆ. ಯವ್ವ ಉಳ್ಳಾಗಡ್ಡಿ ಚಟ್ನಿ ಎಲ್ಲಿ ಕುಡ್ತೀರಿ ನೀವು? ಎದ್ರಾಗ ಕುಡ್ತೀರಿ? ಕಲಗಲ್ದಾಗ ಕುಡ್ತೀರಿ ಇಲ್ಲ ಯವ್ವ? ಹೂವರೇನ್ರಿ ಅದು. ಒಬ್ಬ ಕೆಣಮಗಳು ಒಳ್ಳಾಗ ಕುಟ್ಲಗತ್ತೀವ್ರಿ, ಹೂರ್ಣರೇ ಒಳ್ಳಾಗ. ಖಾರ ಕರ್ಣೆಪ್ಸೋಕರ್ ಖಾರ ಒಳ್ಳಾಗ ಎಲ್ಲರೂ ಕುಟ್ರ ನೋಡ್ರಿ. ಅಣೆ ಹೊಡ್ಕೊಂಡೆ ನಾನು. ಏನು ಮಜಾದಪ್ಪ, ಹಿಂಗೆ ಬರುತ್ತದೆ. ಇರಲಿ, ವಿಷಯ ಏನಪ್ಪ? ಮಕ್ಕಳ ಮದುವೆ ಮಾಡಬೇಕಂತ ತಾಯಿ ಆಸೆ. ಮಹಾರಾಜರಿಗೆ ಪಾರಮಾರ್ಥ ಕಡೆ ಒಲವಿದ್ರೂ ಕೂಡ ಅಮ್ಮನ ಆಜ್ಞೆ ಪರಿಪಾಲನೆ ಮಾಡಬೇಕು. ಆಕಿನ ಇಚ್ಛಾ ಪೂರ್ತಿ ಮಾಡಬೇಕು, ಆಕಿನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂಥೇಳಿ ಗುರು ಹಿರಿಯರ ಸಮ್ಮುಖದಲ್ಲಿ ನಾ ಮದುವೆ ಒಲ್ಲೇ ಇರಲಿಲ್ಲ. ತಾಯಿ ಮನಸ್ಸಿಗೆ ನೋವಾಯಿತು ಅಂತಂದ್ರೆ 7 ಜನ್ಮದಲ್ಲಿ ವಾತ್ಸಲ್ಯ ನನಗೆ ಸಿಗುವುದಿಲ್ಲ ಅಂಥೇಳಿ ಮದುವೆಗೆ ಒಪ್ಪಿಗೆ ಕೊಟ್ಟರು. ಅವರಿಗೆ ಅಲ್ಲೇ ಪಿ ಹುಣಸಾಳದಲ್ಲೇ ಪಕ್ಕದ ಹಳ್ಳಿ ಕುದುರೆ ಶಾಲೋಡ್ಗಿ ಅಲ್ಲಿ ಸಾಬನ್ ಮಗಳು, ಏನು ಮುತ್ತಿ ಹೆಸರಕ್ಕೆ ಪುರಾಣ ಹೇಳವ, ನೀ ಏನು ಆತ ನಾವು ಸ್ವಾಮಿಗಳು ನನಗೆ ಕೇಳಿದ್ರೆ ನಾನು ಗೋಟ್ಯದಲ್ಲಿ ಸಾಬನ್ ಮಗಳು ನನಗೆ ನೆನಪು ಬರಲ್ದಲ್ರಿ ಈಗ ವೈಗಳ ಮುತ್ಯ. ಆಶಾಬಿ ತಾಯಿ ಹೆಸರ, ಅವ್ರ ಧರ್ಮಪತ್ನಿ ಹೆಸರ ಗೋಟ್ಯದಲ್ಲಿ ಸಾಬನ್ ಮಗಳು. ನೋಡೋ ನನಗೆ ನೆನಪು ಬರ್ತಾನೆ, ಮುಂದೆ ಹೇಳೋ. ನನಗೆ ಲಗ್ನ ತಯಾರಿ ನಡೀತ್ರಿ. ಲಗ್ನ ತಯಾರಿ ನಡೀತು. ಎಲ್ಲ ಹಿರಿಯರನ್ನ ಇಟ್ಕೊಂಡು ಅಪ್ಪಿಲ್ಲದ ಮಕ್ಕಳು ಅಂಥೇಳಿ ಕೂಡಿಗಿಂದ ಸೋದರ ಮಾವುಗಳು ಮತ್ತು ಹುಣಸಾಳ ಪೈಬಿ ಗ್ರಾಮದಲ್ಲಿರುವಂಥ ಎಲ್ಲ ದೈವ ಕೂಡಿ ಲಗ್ನ ಮಾಡಿ ಸಂತೋಷವಾಗಿ ಅವರಿಗೆ ಮನೆ ಸೇರಿಸಿದ್ರು. ಅವರವರೆಲ್ಲ ಬಂದ ಕಾರ್ಯ ಮುಗಿಸ್ಕೊಂಡು ಮರಳಿದರು. 2 ಸೊಸೆಯಂದರು, 2 ಮಕ್ಕಳು. ತಾಯಿ ಆಶಾಬಿ ಭಾಳ ಸಂತೋಷದಲ್ಲಿ ಕಾಲ ಕಳೀತಾ ಇದ್ಲು. ವರ್ಷ 6 ತಿಂಗಳಾಗಿಲ್ರಿ ಮದುವೆ ಆಗಿ. ಮುಂದೆ ಆ ಹಿರಿಮಗನಾಗಿರತಕ್ಕಂಥ ರಾಜಸಾಬನಿಗೆ ಹಾಗೆ ಪ್ಲೇಗ್ ಬೇನೆ ಅಂತ ಬರ್ತಿದ್ದು ಅವಾಗ. ಪಿಲ್ಯಾಕಿ ಬ್ಯಾನಿ ಅಂತೀರಿ ನೋಡಿ ನೀವು, ಅಂಥ ರೋಗಗಳು ಬರ್ತಿದ್ದು ಅವಾಗ. ಜಂತ್ಯಾನ ಇಲಿ ಮತ್ತು ಬಿದ್ದು ಅಂದ್ರೆ ಮನೆ ಬಿಡ್ತಿದ್ರಂತ ಅವಾಗ ರೀ. ಆ ಪ್ಲೇಗಿ ಬೇನೆಗೆ ತುತ್ತಾಗಿ ರಾಜೇಶ್ ಸಾಬನು ಅಲ್ಲನ್ ಪಾದ ಸೇರಿದ. ತಾಯಿಗೆ 2 ಗಾಯಗಳಾದ ಮನುಷ್ಯನ ಮೇಲೆ. ನಡು ಮಧ್ಯದಲ್ಲಿ ಗಂಡ ಕೈ ಬಿಟ್ಟು ಹೋದ, 1ನೇ ಗಾಯ. ಇನ್ನದನ್ನು ಮಕ್ಕಳ ಸುಖ ಜೀವನದಲ್ಲಿ ಪಾಲ್ಗೊಂಡು ಅದನ್ನು ಮರಿಬೇಕು ಅಂಥೇಳಿ ಅನ್ನೋದ್ರೊಳಗೆ ಹಿರಿಮಗನು ಕೂಡ ತುಂಬ ವಯಸ್ಸಿನೊಳಗನ ಮದುವೆಯಾದ 6 ತಿಂಗಳದಲ್ಲಿ ವರ್ಷದಲ್ಲಿ ಅಲ್ಲನ ಪಾದ ಸೇರಿದ. ಆ ತಾಯಿಗೆ 2 ಗಾಯಗಳಾದವು. ಶರೀರಕ್ಕೆ ಕೊಡಲಿ ಬಡಚೆ ಆಕ್ಸಿಡೆಂಟ್ ಆಗಿದಂಥ ಗಾಯಗಳು ಮೈಸ್ಕೊಳಕ್ಕೆ ಬರ್ತದೆ, ಆದರೆ ಮನುಷ್ಯನ ಗಾಯ ಅಂದು ಮೈಯಂಗಿಲ್ಲ.
ಹಾಗಾಗಿ ತಾಯಿ ಹಿರಿ ಮಗ ಅಲ್ಲಾನ್ ಪಾದ ಸೇರಿದ ಕೂಡಲೇ ಆಕೆಗೆ ಬದುಕಿನ ಮೇಲಿನ ಹಂಬಲನ್ನು ತೀರಿ ಹೋಯಿತು. ಇನ್ನೇನು ಮಾಡೋದು? ಗಂಡ ತೀರಿ ಹೋದ. ಮಕ್ಕಳ ಮೇಲೆ ಏನಾದರೂ ಬದುಕಬೇಕಂತ ಇಚ್ಛೆ ಇತ್ತು. ಅವ್ರ ಬದುಕು ನೋಡಬೇಕು, ಸುಂದರ ಮಾಡಬೇಕು, ಅವ್ರ ಮಕ್ಕಳನ್ನು ನೋಡಬೇಕು, ಕಣ್ತುಂಬ ಒಂದಿಷ್ಟು ಬಗಲಾಗಿ ಎತ್ಕೋಬೇಕು, ಮೊಮ್ಮಕ್ಕಳನ್ನ ಲಾಲಿ ಹಾಡಬೇಕಂತ ಅನೇಕ ಕನಸುಗಳು ನಮ್ಮ ಜೀವನದಲ್ಲಿ ಇರುತ್ತೆ ತಾಯಿ ತಂದೆಗಳೇ. ಹಾಗಾಗಿ ಆ ಯಮ್ಮ ಇದೆಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ಆಕೆನ ಕೈ ಬಿಟ್ಟು ಹೋದ. ಹಾಗೆಯಾಗಿ ಆ ನೋವಿನಿಂದ ಆಕೆನೂ ಕೂಡ ಕೆಲವು ದಿನಗಳಲ್ಲಿ ಪರಮಾತ್ಮನ ಪಾದ ಸೇರಿದ್ಲು. ತನ್ನ ಯಾತ್ರೆ ಮುಗಿಸ್ಕೊಂಡ್ಳು. ಆ ಬಳಿಕ ದಸ್ಕೀರ ಭಾಷೆಯಾಗ ಮಹಾರಾಜರಿಗೆ ಬಹಳ ನೋವಾಯಿತು. ಯಾಕೆ ಕೈ ರೊಟ್ಟಿ ಮಾಡಿ ತಿನ್ನಿಸಿದಂಥ ತಾಯಿ ನಾನು ಹೊರಗಡೆ ಎಷ್ಟು ತಡ ಮಾಡಿ ಬಂದರೂ ಕೂಡ, ಹೊಲಕ್ಕೆ ಹೋಗಿ ಕೆಲಸ ಮಾಡಿಕೊಂಡು ಎಷ್ಟು ಲೇಟ್ ಮಾಡಿ ಬಂದರೂ ಕೂಡ ಕಣ್ಣು ಬಡ್ಕೋತ್ನ, ನನ್ನ ದಾರಿ ಕಾಯ್ಕೋತ್ನ ನನಗೆ ತುತ್ತಿಟ್ಟು ಸಲಿವಿದ ಮಹಾಮಾತೆ ಕೈ ಬಿಟ್ಟು ಹೋದ್ಲಲ್ಲ. ಜೀವನ ಖಾಲಿ ಇದೆ ಅಂತ ಒಂದು ದುಃಖ ಆಗ್ತಿದ್ದು. ಒಂದು ಕಡೆ ಅಧ್ಯಾತ್ಮ ಕಡೆ ನೆನಪು ಮಾಡಿಕೊಂಡ ಅಂತಂದ್ರೆ ಹುಟ್ಟಿದ್ದು ಹುಳವಮ್ಮ ಸಾಯುವುದು, ಕಟ್ಟಿದ ಮನೆ ಒಂದು ಸಲ ಬಿಡೋದು ಸೃಷ್ಟಿ ನೇಮದ ಅಂತ ಒಂದು ಕಡೆ ತಿಳ್ಕೋತಿದ್ದ. ಹಾಗಾಗಿ ತಾಯಿ ಅಂತ್ಯ ಸಂಸ್ಕಾರ ಮಾಡಿ ಕರ್ತವ್ಯನಿಷ್ಠನಾದ. ಗುರು ಸಾಕ್ಷಿಯಾಗಿ ಕುರಾನ್ ಇಸ್ಲಾಂ ಧರ್ಮದ ಗ್ರಂಥವಾಗಿರತಕ್ಕಂಥ ಗ್ರಂಥ ಸಾಕ್ಷಿಯಾಗಿ ನಾನು ಕೈ ಹಿಡಿದು ಆಕಿನ ಮದುವೆಯಾದೆ. ಆ ಬಳಿಕ ಹೆಂಡತಿಯ ಎಲ್ಲ ಯೋಗಕ್ಷೇಮವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಆ ಯಮ್ಮನು ಕೂಡ ಇಷ್ಟು ಚಲೋ ಇದ್ದಳ್ರಿ, ಗಂಡನ ಎಲ್ಲ ಗುಣಗಳನ್ನು ತಿಳ್ಕೊಂಡ್ಲಿಕ್ಕೆ. ನನ್ನ ಗಂಡ ಎಲ್ಲ ಗಂಡಸರಂಗ ಈ ಭೋಗ ಸುಖ, ನಾಲಿಗೆ ಸುಖ, ಕಣ್ಣಿನ ಚಿತ್ರ ಇವ್ಯಾವುದಕ್ಕೂ ಈತ ಹೋಗಮಲ್ಲ. ಇವರ ಇರ್ಬೇಕೇ ಸದಾ ಪರಮಾತ್ಮ ಪರಮಾತ್ಮ ಅಧ್ಯಾತ್ಮ ಪಾರಮಾರ್ಥದ ಕಡೆ ಐತೆಲ್ಲ. ಅದಕ್ಕೆ ನನ್ನ ಗಂಡನಿಗೆ ಜೀವನದಲ್ಲಿ ಎಂದೂ ಕೂಡ ಅವರೇನು ಇಚ್ಛಾ ಮಾಡಿದ್ದಾರೆ, ಆಕಾಂಕ್ಷೆ ಮಾಡಿದ್ದಾರೆ, ಅವರು ಸಾಧಿಸುವಂಥ ಪಾರಮಾರ್ಥದಲ್ಲಿ ನಾನು ಎಂದೂ ಅಡ್ಡಿ ಆಗಬಾರ್ದಂತ ಗಂಡನ ಹೆಗಲಿಗೆ ಹೆಗಲು ಕೊಟ್ಟು ಒಂದು ಸಲನೂ ನೀವು ಹಿಂಗ್ಯಾಕೆ ಮಾಡ್ತೀರಿ ಅಂತ ಎದರುತ್ತರವನ್ನು ಕೊಡದೆ ಪತಿಯ ನೆರಳಿನಲ್ಲೇ ಆಕೆ ಜೀವನ ಮಾಡ್ತಾ ಇದ್ಲು ಮಹಾರಾಜರ ಹೆಂಡತಿ. ಹೀಗಿರುವಾಗ ಮಹಾರಾಜರಿಗೆ ಅದೇ ಗ್ರಾಮದಲ್ಲಿ ಅವರು ಏಕಾಂತದಲ್ಲಿ ಕೂತ್ಕೊಂಡಾಗ ಕೆಲವು ವಿಚಾರಗಳು ಮಾಡುತ್ತಿದ್ದರಂತ. ಈ ನರದೇಹ ಇದೇನಪ್ಪ ನರದೇಹ, ಇದರ ಶುದ್ಧಿ, ಇದರ ಪರಿವರ್ತನ, ಆ ಬಳಿಕ ಇದಕ್ಕೆ ಮುಕ್ತಿ ಸಿಗಬೇಕಾದ್ರೆ ಗುರುಗಳ ಅವಶ್ಯ ಇದೆ. ಅವ್ರು ಹೇಳ್ತಾರೆ ಮನುಜ ಕುಲದ ಲಾಭವಾಗುವುದು. ನಿಜಗುಣ ಶಿವಗಳ ವಾಕ್ಯ ಇದೆ. ಮನುಜ ಆಗಿ ಹುಟ್ಟಿ ಬಂದಿದ್ದು ಈ ಕುಲದ ಲಾಭ ಏನಪ್ಪ ಅಂತ ಅವರು ಪ್ರಶ್ನೆ ಮಾಡ್ತಾನೆ. ಅವರೇ ಮುಂದೆ ಏನು ಬರೀತಾರೆ ಅಂತಂದ್ರೆ ಉತ್ತರನೂ ಕೂಡ ಅವರೇ ಹೇಳ್ತಾರೆ. ಏನು ಹೇಳ್ತಾರೆ ಅಂದ್ರೆ ಏನು ಅಂತಂದ್ರೆ ನಾವು ಯಾರ ಅದೀವಿ ಅನ್ನೋದು ವಿಚಾರಿಸೋದು, ನೀನಾರಂಬೋದು ವಿಚಾರಿಸೋದು ಅಂಥೇಳಿ. ನೀ ಯಾರದಿ ಪಕ್ಕ ಹೇಳಪ್ಪ ಅಂತಂದು ಕೂಡಲೇ ನಾವು ಹೇಳ್ತೀವ್ರಿ, ನಾವು ಸಂಗೊಳಿಗೆ ಅವ್ರಿ ಅಂತೀವಿ. ಸಂಗೊಳಿಗೆ ಅಂದ್ರೆ ಯಾರು? ನಾವು ಹಿಂಗ್ರಿ ಅಂತೀವಿ. ಪುರಾಣಿ ಹೇಳೋವ್ರಿ ಅಂತೀವಿ. ಪುರಾಣಿ ಹೇಳೋರು ಅಂದ್ರೆ ಯಾರು? ಡೊಳ್ಳಿನ ಪದ ಹಾಡೋವ್ರಿ ಅಂತ ಹೇಳ್ತೀವಿ. ಡೊಳ್ಳಿನ ಪದ ಹಾಡೋರು ಅಂದ್ರೆ ಯಾರು? ಇಟ್ಟು ಕೇಳಕತ್ತ ನಮಗೆ ಒಳಗೆ ಬೆಂಕಿ ಚಾಲು ಆಗ್ತದೆ. ಏನು ತೆರಿಗಿಲಿ ಕಟ್ಟದನೋ ಹಿಂಗಂತೀವ್ರಿ ನಾವು. ಅಲ್ಲ ಸಂಗೊಳಿಗೆ ಅಂತ ಹೇಳಕತ್ತೀನಿ, ನನ್ನ ಹೆಸರು ಮದಗೊಂಡು ಅಂತ ಹೇಳಕತ್ತೀನಿ, ಪುರಾಣ ಹೇಳ್ತೀನಿ ಅಂತಂತೀನಿ, ಹಾಡಕತ್ತಿ ಇಟ್ಟೆಲ್ಲ ಮತ್ತೆ ನೀ ಯಾರಂದ್ರೆ ತಲೆ ಸರಿಯದಲ್ಲಿ ಕೇಳ್ತೇವೆ. ಅವ ಕೇಳಕತ್ತಾನ, ನೀ ಮದಗೊಂಡು ಅನ್ನೋದು ನಾ ಕೇಳಿಲ್ಲ, ನೀ ಬರೋಕ್ಕಿಂತ ಮೊದಲ ಹೆಸರಿತ್ತೆ ನಿನಗೆ. ಅವ ಶುರು ಮಾಡ್ದ, ತಾಯಿ ಗರ್ಭದ ಅಂದು ಹೊರಗೆ ಬರಾಗಿ ನಿನ್ನ ಹೆಸರಿತ್ತೇನೂ ಇಲ್ಲ, ಮತ್ತು ನಿನಗೆ ಮದಗೊಂಡಂತ ನಾ ಹೆಂಗಲ್ಲಿ ಅಂತ ನಾವ ಮತ್ತು ನೀ ಹಾಡಕ್ಕಿಂತ ಮೊದಲು ನಿನಗೆ ಹಾಡ ಮತ್ತೆ ಯಾರು ಹತ್ತೀರೇನು ಇಲ್ಲ.
ಮತ್ತು ಅಷ್ಟು ಸುಳ್ಳು ನನಗೆ ಹೇಳಕತ್ತಿ ಮತ್ತೆ ಸಿಟಿ ಬರ್ತೀಯ? ಖರೆ ಹೇಳಿ ಯಾರದಿ, ಖರೆ ಹೇಳಿ ಯಾರದಿ. ಅದಕ್ಕೆ ಒಂದು ಪದ್ಯ ಹಾಡಿನ, ಒಂದು ಪದ್ಯ ಹಾಡಿನ ನೆನಪದೇನ್ರಿ ನಿಮಗೆ? ಇಲ್ಲದು ಹುಚ್ಚ ಹಿಡಸಿ ಬಿಟ್ಟದು ಮನಿ ಮರ, ಹುಡುಗ ಖರೆ ಹೇಳೋ ನಿಂದ್ಯಾವುದು ಊರ. ಎಂತ ಹಾಡಪ್ಪ, ಖರೆ ಹೇಳಪ್ಪ ಅಂದ್ಕೂಳೆ ಮುಂದೇನು ಬರ್ತದೆ? ನಾ ಮದುಗುಂಡು ಅಲ್ಲ, ಪುರಾಣಿ ಹೇಳೋವನು ಅಲ್ಲ, ನಾ ಡೊಳ್ಳಿನ ಹಾಡೋವನು ಅಲ್ಲ, ಈ ಶರೀರ ನನ್ನದಲ್ಲ, ಈ ಕೈಕಾಲು ನನ್ನೂ ಅಲ್ಲ, ಈ ನಾಲಿಗೆ ನಂದಲ್ಲ, ಇದೇನು ನಂದಲ್ಲ. ಯಾಕಲ್ಲ ಅಂದರೆ ಇದು ಒಂದು ಸಲ ನನ್ನನ್ನು ಬಿಟ್ಟು ಹೋಗ್ತದೆ. ಏನಪ್ಪ ನಾ ಯಾರು ಅಂದರೆ ಅಂಗಿ ಹಳಿದಾದರೆ ಹರಿಲಿಲ್ಲ ಗುಂಡಿ. ಅಂದರೆ ನೀ ಯಾರು ಬೇರೆ ಅಲ್ಲಪ್ಪ, ಸಾಕ್ಷಾತ್ ಭರಗೋ ನರಕೃತಿ ಅಥವಾ ನೀ ಆತ್ಮಸಾಕ್ಷಿ, ಆತ್ಮನೇ ನೀನಿದ್ದೆ. ಅಹಂ ಬ್ರಹ್ಮಾಸ್ಮಿ, ನೀನೇ ಬ್ರಹ್ಮನಿದ್ದಿ. ಖಲಿದ್ವಂ ಬ್ರಹ್ಮ ಏಕಮೇವಾದ್ವಿತಿ ಬ್ರಹ್ಮ. ಇವೇನವಲ್ಲ ಮಹಾವಾಕ್ಯಗಳು, 4 ವೇದಗಳ ಮಹಾವಾಕ್ಯಗಳು ಇವೆಲ್ಲ. ಯಜುರ್ವೇದ, ಅಥರ್ವವೇದ ಏನದವಲ್ಲ ಅವು ಕುರಿದ ಮೂಲ ಹೆಸರುಗಳು. ನೀ ಯಾರಲ್ಲಪ್ಪ, ಸಚ್ಚಿದಾನಂದ ರೂಪ ಶಿವಹೋಂ ಸ್ವರೂಪವುಳ್ಳವ ಅಂತ ಅವ್ರು ಹೇಳ್ತಾರೆ. ಯಾಕೆ ಹೇಳಕತ್ತಾರದ್ರಿ? ಸದ್ಗುರು ದಸ್ತಪ್ ಮಹಾರಾಜರು ನಾ ಯಾರ ಅದಿನಿ ಎನ್ನುವ ಪತ್ತ ಹಸ್ಕೊಳ್ಬೇಕಾಯ್ತಂದ್ರೆ ಪತ್ತ ಯಾರಲ್ಲದ ಅವ್ರ ಕಡೆ ಹೋಗ್ಬೇಕಾಗ್ತದೆ. ನಮ್ಮ ಜನ್ಮ ದಾಖಲೆ ಬೇಕಾಗಿತ್ತಂದ್ರೆ ಎಲ್ಲಿ ಹೋಗ್ಬೇಕ್ರಿ? ನಾವು ಹುಟ್ಟು ತಾರೀಕು ಬೇಕಾಗಿತ್ತು, ಎಲ್ಲಿ ಹೋಗ್ಬೇಕ್ರಿ? ಶಿವರಾಯಗೌಡ್ರ ಎಲ್ಲಿ ಹೋಗ್ತೀರಿ ನೀವು? ತಲಾಟಿ ಬಲ್ಲಿ ಹೋಗ್ತೀರಿಲ್ಲ ಏನು? ಗ್ರಾಮ ಸೇವಕ್ರಿ? ತಲಾಟಿ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕಾಗ್ತದೆ. ಮತ್ತು ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕೇಳಿದ್ರೆ ಕೊಡ್ತಾರ? ಕೊಡಲ್ಲ. ಹಂಗೆ ನಮ್ಮ ಪತ್ತ ನಮಗೆ ತಿಳ್ಕೋಬೇಕಾಗಿತ್ತು ಅಂದ್ರೆ ನಮ್ಮ ಪತ್ತ ಹೇಳವ ಎಲ್ಲನ ಅವನಿಗೆ ಹುಡುಕಬೇಕು, ಅವ ಹುಡುಕಬೇಕು. ಆ ಬಳಿಕ ಅವ ಹೋಗೋಣ ಕೊಡಂಗಿಲ್ರಿ. ಇವ ರೊಕ್ಕ ತೊಗೊಂಡ್ರೆ ಕೊಡ್ತಾರೆ ನಿಮ್ಮ ತಹಸೀಲ್ದಾರ್, ನಿಮ್ಮ ಜನ್ಮ ದಾಖಲ. ಅವ ಹಂಗೆ ಕೊಡಂಗಿಲ್ಲ, ಅವ ಪಕ್ಕ ನೋಡಾವ. ಇವ ಈ ಪತ್ತ ತೊಗೊಂಡಿವ ಹೋಗೇನ ಹಾಳು ಮಾಡ್ತಾನೆ, ಏನು ಸುಮ್ಕ ನನಗೆ ನೋಡಕ್ಕೆ ಬಂದಾನಿವ. ಹಿಂಗೆ ಅವ 6 ತಿಂಗಳು ಪರೀಕ್ಷೆ ಮಾಡ್ತಾನೆ. ಮಾಡೋದ ಒಳಕ ಪಕ್ಕ ಅನಿಸು ಅಂದ್ರೆ ಸ್ವಲ್ಪ ದಿನ ಇರು ಅಂತಾನೆ. ಇರು ಅಂದ್ರೆ ಎಷ್ಟು ದಿನ? 12 ವರ್ಷ. 12 ವರ್ಷ ತನಕ ಗಿರಾಕಿಗಳು ಭಾಳ ಮನ್ಯಾಗ ಟೆನ್ಷನ್ ಆಗಿ ವಜ್ಜಾಗೋದನ್ನು ಮಠಕ್ಕೆ ಹೋಗಿರ್ತಾವ್ರಿ. ಅವು ಮತ್ತೆ ಹೆಂಡತಿ ಚಟ ಆಯ್ತಂದ್ರೆ ರಾತ್ರಿ ಯಾರಿಗೆ ಹೇಳೋದನ್ನ ಮನೆಗೆ ಓಡಿ ಬರ್ತಿರ್ತಾವೆ. ಅಂಥವ್ರಿಗೆ ಉಪದೇಶ ಕೊಡ್ಲಿಕ್ಕೆ ಬರೋದಿಲ್ಲ. ಮಜಾ ಅದ್ರಿ ಭಾಳ. ಕೆಲಸ ಮಾಡೋದು ವಾಜ್ಯ ಐತಂದ್ರೆ ಮಠಕ್ಕೆ ಹೋಗೋದು. ಲಕ್ಷಣ ಮಠ ಖಾಲಿ ಅದ, ಮುಗುಳು ಕೊಡ ಮಠ ಖಾಲಿ ಅದ, ಹಿಂಗೆ ಅಂದು ಹೋಗ್ತಿರ್ತಾವೆ. ಆದ್ರೆ ಮಠ ಮನಿಕ್ಕಿಂತ ಡೇಂಜರ್ ತಲೆಯಾಗಿರ್ಲಿದು. ಮಠ ಮನಿಕ್ಕಿಂತಲೂ ಡೇಂಜರ್ ಅದ. ನಮ್ಮ ಮನ್ಯಾಗ ಏನೋ ಜಗಲಿ ಮ್ಯಾಲೆ ಒಂದೊಂದು ಸಲ ಪೂಜೆ ಮಾಡಲಿಲ್ಲ ಅಂದ್ರೆ ನಡೀತದ. ಆದ್ರೆ ದಸ್ತಪ್ ಮಹಾರಾಜರ ಗದಿಗೆ ಪೂಜೆ ಮಾಡ್ರೆ ನಡೀದಿಲ್ಲ. ನಡೀತಾನಪ್ಪ? ನಡೆಯಂಗಿಲ್ಲ. ಅಲ್ಲಿ ದಿನ ಪ್ರತಿ ಕಸ ಹೊಡಿಲೇಬೇಕು. ನಾವು ಹಂಗೆ ಹಿಂಗೆ ಮಾಡಿ ಕಸ ಹೊಡಿಲ್ಲಂದ್ರೆ ನಡೀತದ. ನೀವು ಹಾಗೆ ಅಲ್ಲೇ ಒಲಿ ಸಂದಿಗೆ ತಂಬಾಕು ತಿಂದು ಉಗುಳಿದ್ರೆ ನಡೀತದೆ. ಆದ್ರೆ ಮಠದಾಗ ನಡೆಯುವುದಿಲ್ಲ. ಮಠ ಭಾಳ ಸೂಕ್ಷ್ಮ ಇರ್ತದೆ. ಹಿಂಗೆ ತನ್ನ ತಾನು ವಿಚಾರ ಮಾಡ್ತಾನೆ. ಕರ್ತವ್ಯನಿಷ್ಠನಾಗಿ ಧರ್ಮ ಪತ್ನಿಯ ಜೊತೆಯಲ್ಲಿ ಭಾಳ ಚೆನ್ನಾಗಿ ಬದುಕು. ಒಬ್ಬರಿಗೆ ಶಿವಟಿದ್ರೆ ಒಬ್ಬರಿಗೆ ರಕ್ತ ಬರ್ತದಂತ. ಅವ ಹ್ಯಾಂಗಿದ್ದಂದ್ರೆ ಬೆಣ್ಣೆಯಾಗಿನ ಕೂದಲಿದ್ದಂಗಿದ್ದಂತ. ಮಹಾರಾಜ್ ಬೆಣ್ಣೆಯಾಗಿನ ಕೂದಲು ಬೆಣ್ಣೆಗಿರ್ತದೆ, ಖರೆ ಬೆಣ್ಣೆ ಸ್ವಲ್ಪನೂ ಕೂಡ ಕೂದಲಿಗೆ ಹತ್ತದೇನ್ರಿ? ಹತ್ತಲ್ಲ. ಆ ಬಳಿಕ ಕೆಸರಿನೋಳು ನಾಟಿದ ಕಮಲವು ಕೂಡ ಕೆಸರನ್ನ ಅಂಟದೆ, ಸಾಗರ ನೀರ ಹನಿ ಸಹಿತ ಮುಟ್ಟದೆ ಆಗಿರ್ತದೆ. ಸತ್ಪುರುಷರು ಪ್ರಪಂಚದಲ್ಲಿದ್ದು ಕೂಡ ಇಲ್ಲದ ಹಾಗೆ ಬದುಕುವಾಗಿ
ಬದುಕು ಮಾಡ್ಕೊಂಡಿರ್ತಾರಂತ. ಅವರು ಪುರಾಣದಾಗ ಬರೆದು ಹೇಳಕತ್ತಿದ್ರು, ವೈಯಕ್ತಿಕ ಶಬ್ದ ಇದ್ರಾಗ ನಂದು ಒಂದೂ ಇಲ್ಲ. ಹಾಗೆ ಜೀವನ ನಡೆದಿತ್ತು. ಬಳಿಕ ಮಹಾರಾಜರು ಕಾಯಕದ ನಿಮಿತ್ತವಾಗಿ ಆ ಗ್ರಾಮದಲ್ಲಿ ಬಸಪ್ಪ ಮುರುಗಾನೂರ್ ಅಂಥೇಳಿ ಒಬ್ಬರು ತೋಟಗಾರಿಕಾ ವ್ಯಕ್ತಿಗಳು. ಅವ್ರ ತೋಟದಾಗ ಇವರು ಬಾಳೆ ಗಿಡಕ್ಕೆ ನೀರು ಹಾಸಕ್ಕೆ ಹೋಗ್ತಿದ್ರಂತ. ಬಂಧುಗಳೇ, ನಾವು ಕೆಲಸ ಮಾಡ್ತೀವಿ, ಅವರೂ ಮಾಡ್ಯಾರ. ಅವರೇನು ಎಲ್ಲಿ ಮನೆ ಬಿಡಲಿಲ್ಲ, ಎಲ್ಲಿ ಹೋಗಲಿಲ್ಲ, ಗೂಡು ಸೇರಲಿಲ್ಲ, ಗಡ್ಡ ಜಟ ಬಿಡಲಿಲ್ಲ, ಜಪ ತಪ ಮಾಡಲಿಲ್ಲ, ಮನೆಯಾಗಿ ಇದ್ದುಕೊಂಡನ ದೇವರಾದರು. ನಿಮಗೂ ಆಗಕ್ಕೆ ಬರ್ತದೆ, ಆದರೆ ನಿಮಗದು ಸುಳ್ಳು ಹೇಳಾರ್ದೆ ನಡೆಯಂಗಿಲ್ಲ. ಇನ್ನೊಬ್ರು ಮಾತಾಡಿದ್ರೆ ನಿಮ್ಗೆ ಹೊತ್ತು ಹೋಗಲ್ಲ. ಇವೆಲ್ಲ ನಿಮ್ಮ ಬಳಿ ಚಟಾವ್, ಇವು ಎಲ್ಲಿ ತನಕ ಬಿಡಂಗಿಲ್ಲ. ಅಲ್ಲಿ ತನಕ ನೀವು ಎಲ್ಲಿದ್ರಿ ಏನು ಮಾಡಿ ತೊಗೊಂಡು ಇವೆಲ್ಲ ಬಿಟ್ರಿ ಅಂದರೆ ಮನೆಯಾಗಿದ್ರೂ ನೀವು ದೇವರಾಗ್ತೀರಿ. ಸರಳ, ಅತ್ಯಂತ ಸರಳ. ಹಿಂಗಿರಬೇಕು, ಹಂಗಿರೋದಾಗಲ್ಲ. ಇಲ್ಲಿ ಒಂದು ವರ್ಷ ತನಕ ಇನ್ನೊಬ್ಬರಿಗೆ ನಾಲಿಗಿಲ್ಲಿ ಎಂಥ ಕಷ್ಟ ಬಂದ್ರೂ ಬೈಬಾರ್ದು ಅಂತ ಹಿಂಗೊಬ್ರು ಯಾರು ಶಪಥ ಮಾಡ್ತೀರೇನು? ಚಲೋ ಹೇಳ್ತೀಪ್ಪ ನೀ, ಮತ್ತು ನಮಗೆ ಅವ್ರು ಅಂದರೆ ಬಿಡ್ಬೇಕೇನು ಅವ್ರಿಗೆ? ಅವನ ಹೆಣ ಎತ್ತಲಿ ಹಿಂಗತ್ತೀರಿ ನೀವೆಲ್ಲ. ಒಂದು ನಾಲ್ಗೆಯ ಉಪಾಸನ ಮಾಡೋಕ್ಕಾಗಲಿಲ್ಲ ಅಂದ್ರೆ ಕರ್ಮದೋಷ ಹೆಂಗಾಗ್ತದೆ? ಸತ್ಪುರುಷರು ಅವರೊಳಗೆ ಇದ್ದುಕೊಂಡು ಹಿಂಗೆ ಪಾಲಿಸಿದ್ರು. ಅವರು ಮಹಾರಾಜರು ನಿಂದಿಸಿ ನುಡಿಯದಿರು ಆರನು. ಮನಸ್ಸಿಗೆ ಬಂದಂಗೆ ನಡಿಬೇಡೋ ಪುಣ್ಯಾತ್ಮ. ದಾರಿ ಮಾಡಿ ಕೊಟ್ರೆ ಮುರುಗಾನೂರಿಗೆ ಹೋಗಲ್ಕ ದಾರಿ ಐತಿಲ್ಲ. ಕುರ್ನಳ್ಳಿ ಮ್ಯಾಗಿಂದರೆ ಹೋಗೋ ದಾರಿ ಅದು, ನೆದಲಿಗೆ ಮ್ಯಾಗಿಂದರೆ ಹೋಗೋ ದಾರಿ ಅದು, ರಂಜಣಿಗೆ ಮೇಲಿಂದರೆ ಹೋಗೋ ದಾರಿ ಅದು. ಆದರೆ ಇವು ಅಷ್ಟು 4 ದಾರಿ ಬಿಟ್ಟು ಹಳ್ಳ ಬಿದ್ದಿ ಅಂದ್ರೆ ಗತಿ ಏನಾಗ್ತದೆ? ಬೆಳೆದಿಂಗಳದ ಕಾಲು ಸುಟ್ಟುಕೊಂಡಂಗೆ ಆಗ್ತದೆ. ಭಾಳ ಸುಂದರದ ಜೀವನ ಚಲೋದ್ರಿ, ಖರೆ ಮಾಡೋದು ಕಲಿಬೇಕಾಗ್ತದೆ. ಇರಲಿ, ಮಹಾರಾಜರು ಅವರು ಹೊಲದೊಳಗೆ ನೀರು ಹಾಯ್ಸಕ್ಕೆ ಹೋಗ್ತಿದ್ರಂತ. ಗಿಡ ಭಾಳ ಚಲೋ ಬಂದೆವು. ಆಗಿನ ಕಾಲದಾಗ ಬಹುತೇಕ ಮಟ್ಟಿ ಮೇಗಿಂದೇ ನೀರಾವರಿ ಇರ್ತಿತ್ತು. ಯಾಕಪ್ಪ? ತಡಕಲ್ಲ ಪುಂಡಲೀಕ ಮಹಾರಾಜ್ ಮಟ್ಟಿ ಮೇಲೆ ಅವಾಗ ನೀರಾವರಿಗಳು 4 ಎತ್ತಿನ ಬಾರಿ 2 ಎತ್ತಿನ ಬಾರಿ ಅಂತ ಇರ್ತಿದ್ದು. ಆ ಮಟ್ಟಿ ಮ್ಯಾಗಿಂದ ಬಾಳೆ ಗಿಡಕ್ಕೆ ನೀರು ಹಾಯ್ಸಕ್ಕೆ ಹೋಗ್ತಿದ್ರಂತ. ಗಿಡದಾಗ ಕಾಯಿ ತನ್ನಿಂದ ತಾನ ಹಣ್ಣು ಹಾಕ್ತಿರ್ತದೆ ಪಕ್ವಾಗಿ. ಮಾಗದ ಕಾಯಿ ಕವಲ್ಯಾಗ ಉದುರಿ ಬಿದ್ದದ್ದು ಹರ್ಕೊಂಡು ಬಂದ ಕೂಡಲೇ ಮಹಾರಾಜರು ಆ ಹಣ್ಣು ತಗೊಂಡು ಬಾಯಿಗೆ ಇಟ್ಕೋಬೇಕಲ್ರಿ. ಶಿವರಾಯಗೌಡ್ರ, ನಾವಿದ್ರೆ ಅದು ಹಣ್ಣು ಆಗಲಿಲ್ಲ ಅಂದರೂ ಒತ್ತೊತ್ತರಿ ಮಾಡವ್ರಿ. ಕಾಯಿ ಹಣ್ಣು ಆಗಲಿಲ್ಲಂದ್ರು ಒತ್ತೊತ್ತರಿ ಮಾಡವ್ರು ನಾವು. ಅವ್ರು ಹಂಗಲ್ಲ, ಕಾಯಿ ಹಣ್ಣಾಗಿ ಕೆಳಗೆ ಕವಲ್ಯಾಗ ಹರ್ಕೊಂಡು ಬಂತು. ನೋಡಿದ್ರಂತ, ನೋಡಿ ಮತ್ತೆ ಎತ್ತಿ ಗಿಡದಾಗಿಟ್ರಂತ. ಯವ್ವ ದೇವ್ರಾಗದಂದ್ರೆ ಇಲ್ಲಿ ಅದು, ಭಾಳ ದೂರ ಏನಿಲ್ಲದು. ನಿಮ್ಮ ಸನಿನ ಅದ, ನಿಮ್ಮ ಹತ್ರನ ಅದ, ನಿಮ್ಮ ಒಳಗನ ಅದ. ಆದರೆ ಅದನ್ನು ನೀವು ಬಿಚ್ಚಿ ನೋಡಿಲ್ಲ. ಅದಕ್ಕೆ ಎಲ್ಲಿ ಅಸಂತೋಷದ, ಎಲ್ಲಿ ದುಃಖದ, ಎಲ್ಲಿ ಕಷ್ಟದ, ಅದಕ್ಕೆ ಹೆಚ್ಚಿನ ಬೆಂಬಲ ನೀವು ಕೊಡ್ತೀರಿ. ಎಲ್ಲಿ ಪರಮ ಸುಖದ ಅದನ್ನು ಮರೆತೀರಿ. ಇಷ್ಟೇ ಅದು, ಮತ್ತೊಂದಿಲ್ಲ. ಲೌಕಿಕ ಜೀವನ, ಪಾರಲೌಕಿಕ ಜೀವನ. ಹಾಗಾಗಿ ಆ ಬಾಳೆಹಣ್ಣು ಮ್ಯಾಲೆ ಇಡ್ತಿದ್ರು ಅವರು. ಒಂದಿನ ಅಲ್ರಿ ಇದು, ಪ್ರತಿನಿತ್ಯ ಅವ್ರು ನೀರು ಹಾಯ್ಸಕ್ಕೆ ಹೋದಾಗ ಬಂದ ಬಳಿಕ ಒಂದು ಸಲ ಅವು ಬಸಪ್ಪನವ್ರ ತೋಟಕ್ಕೆ ಬಂದಾಗ ಆ ಹಣ್ಣು ಮ್ಯಾಲೆ ಎತ್ತಿಡ್ತಿದ್ದಂತ. ಇವರು ಬಾಳೆ ಗಿಡದಂದ ಬಗ್ಗೆ ನೋಡಿದ್ರು. ನೋಡಿ ಆಶ್ಚರ್ಯ ಆಯಿತು. ಏನಪ್ಪ, ನೀರು ಹಾಯಿಸು ಆಳಮಗ ಅಂಥೇಳಿ ದಸ್ತಪ್ಪಿಗೆ ಇಟ್ಕೊಂಡೆವು. ಹಣ್ಣ ಕಾವಲ್ಯಾಗ ನೀರು ಗೋಟ ಹರ್ಕೋತ್ ಬಂದದ್ದು ಮ್ಯಾಲಿಡ್ತಾನಲ್ಲ ಪುಣ್ಯಾತ್ಮ. ಬಂಧುಗಳೇ, ಈ ಸಂದೇಶ ನಾನು ಸುಮಾರು ನಮ್ಮ ಕರ್ನಾಟಕ ಮಹಾರಾಷ್ಟ್ರದಲ್ಲಿ 1,000 ಹಳ್ಳಿಯಲ್ಲಿ ಸಹಿತ ಹೇಳಿರ್ಬೋದು. ಇಷ್ಟು ಆಶ್ಚರ್ಯ ಆದರೆ ಜನರವರು, ಮುರುಗಾನೂರದಲ್ಲಿಂಥ ದಸ್ತಪ್ ಮಹಾರಾಜರು ಎಂಥ ಪುಣ್ಯಾತ್ಮರಪ್ಪ. ಅಲ್ಲ, ಬಾಳೆಹಣ್ಣ ಮ್ಯಾಗಿಡ್ತಾರಲ್ಲ, ಎಂಥ ಆಶ್ಚರ್ಯ ಸಂಗತಿ. ದೊಡ್ಡ ಪವಾಡ್ರಿ ಇವೆಲ್ಲ. ಆ ಬಸಪ್ಪನವರು ಹೇಳ್ತಾರೆ, ಏನು ಆಶ್ಚರ್ಯ, ಇವ ಮನುಷ್ಯ ಅಲ್ಲಪ್ಪ, ಸಾಕ್ಷಾತ್ ದೇವರ ಅದಾನ, ಆದರೆ ಮನುಷ್ಯನ ರೂಪದಾಗ ಬಂದು ಕೆಲಸ ಮಾಡಕತ್ತಾನ ಅಷ್ಟೇ ತಿಳ್ಕೊಂಡು. ಒಂದು ಸಲ ಮಹಾರಾಜರು ಅವರಿಗೆ ನೀರು ಹಾಯಿಸ್ಕೊಂಡು ಬಾವಿ ಕಡೆ ಬಂದಾಗ ಇವರು ಕುತ್ಕೊಂಡಿರಂತ. ದಸ್ತಪ್ಪ ಬಾರಪ್ಪ,
ಬಂದಿನ್ರಿ ಸಾವ್ಕಾರ ಅಂಥೇಳಿ ಹೋಗಿ ಕೂತ್ಕೊಂಡ್ರು. ಅಲ್ಪ ಏನೋ ಮತ್ತು ನೀ ನೀರು ಹಾಯಿಸ್ತಾ ಇದ್ದಿ, ಬಾಳಿಕಾಯಿ ಹಣ್ಣಾಗಿ ಕಳಿಸಿ ಕೆಳಗೆ ಬಿದ್ದಾಗ ತಿನ್ಬೇಕಿಲ್ಲೋ ಮಾರಾಯ, ಅದನ್ನ ಮತ್ತೆ ಎತ್ತಿ ಮೇಲೆ ಹಿಡಿತೀಯಲ್ಲ, ಯಾಕೆ? ನಾನು ಬೈತೀನ? ನಿನ್ನ ಮೇಲೇನು ಕಳ್ತಾನ ಹೊರಿಸ್ತೀನ? ಅಲ್ಪ ಎಷ್ಟು ಜನ ನಮ್ಗೆ ಗೊತ್ತಿಲ್ಲದೆ ಹರ್ಕೊಂಡು ತಿಂತಾರೆ, ತಗೊಂಡು ಹೋಗ್ತಿರ್ತಾರೆ. ಆದರೆ ನೀನು ನಮ್ಮ ಆಳಮಗ, ನೀರು ಹಸುವಂಥ ಆಳಮಗ, ನೀ ತಿಂದ್ರೆ ಏನು ಕಮ್ಮಿ ಆಗ್ತಾವೇನಪ್ಪ, ಯಾಕೆ ತಿನ್ನಬಲ್ತಿಲ್ಲ ಅಂತ ಕೇಳಿದಾಗ ಮಹಾರಾಜರು ಹೇಳಿದ್ರಂತ, ನೋಡ್ರಿ ಯಜಮಾನ್ರೆ, ತಿನ್ನಬೇಕು, ಆದರೆ ನೀವು ನಮಗೆ ರೊಕ್ಕ ಕೊಟ್ಟು, ಸಂಬಳ ಕೊಟ್ಟು, ಕೈ ತುಂಬ ಸಂಬಳ ಕೊಟ್ಟು ನೀರು ಹಾಯ್ಸಕ್ಕೆ ನಮಗೆ ಇಟ್ಕೊಂಡ್ರಿ. ಅಂದ ಬಳಿಕ ಅದು ನಿಮ್ಮ ತೋಟ, ನೀವು ಬೆಳೆಸಿದ ತೋಟ. ನಾನೊಬ್ಬ ಕೆಲಸಗಾರ ಮಾತ್ರ. ಕೆಲಸ ಅಂದ್ರೆ ನಾ ಪುಕಟ್ ಮಾಡಕತ್ತೀನೇನು, ಬಿಡಕ್ಕೆ ಮಾಡಕತ್ತೀನೇನು? ಇಲ್ಲ. ಮೈ ತುಂಬ ದುಡಿಮೆಗೆ ಕೈ ತುಂಬ ಸಂಬಳ ಕೊಡ್ತೀರಿ. ಮತ್ತಿಷ್ಟೆಲ್ಲ ಇದ್ರೂ ಕೂಡ ನಿಮ್ಮ ಹಕ್ಕಿಂದದು, ನಿಮ್ಮ ಸ್ವತ್ತು. ಆ ಹಣ್ಣ ನಾನು ತಿಂದೆ ಅಂದರೆ ನಾ ಅಪರಾಧಿ ಆಗೋದಿಲ್ಲ ಏನಂತ ಕೇಳಿದ್ರಂತ. ನಾನು ಅಪರಾಧಿ ಆಗಲ್ಲ, ನಾನು ಕಳ್ಳ ಅನಿಸ್ಕೊಳ್ಳಂಗಿಲ್ಲ. ಬಸವಾದಿ ಶನ್ರಿ ಏನು ಹೇಳ್ತಾರೆ? ಕೆಳಗೆ ಬಿದ್ದದ್ದು ಏನೇ ಇದ್ರೂ ಕೂಡ ಅದನ್ನು ಮುಟ್ಟಬೇಡ ಅಂತ ಅವ್ರು ಹೇಳ್ಯಾರ. ಅಂದ ಬಳಿಕ ಮುಟ್ಟಿದ್ರೆ ಏನಾಗ್ತದೆ? ನಾವು ತುಡುಗರಾಗ್ತೀವಿ. ಬಸವಣ್ಣವರು ಸೂತ್ರದಾಗ ಅದೇ ಹೇಳ್ತಾರೋ, ಕಳಬೇಡ. ಕಳಬೇಡ ಅಂದ್ರೆ ಏನ್ರಿ? ಕಟ್ಟಿಗೆ ಕುಳ್ಳಕ್ಕದೆ ಅದಲ್ಲ, ಹಾಲ ಮೊಸರು ಕಳತನ ಮಾಡೋದಲ್ಲ, ಅರ್ಬಿ ಏನು ಸುಟ್ಟು ಕಳೆಯೋದಲ್ಲ, ಬೆಳ್ಳಿ ಬಂಗಾರ ಕರವು ಮಾಡೋದಲ್ಲ. ಯಾರ ಸೊತ್ತಿನೊಳಗ ವಸ್ತು ಇರ್ತದ ಕೇಳಲಾರ್ದನೆ ಹೋಗಿ ಮುಟ್ಟಿದ್ರು ನಾವು ತುಡುಗರಾಗ್ತೀವಿ. ಇದು ಮನುಷ್ಯ ವಿಚಾರ ಮಾಡ್ಬೇಕು. ಹಂಗೆ ನಮ್ಮಿಂದ ಸಾಧ್ಯ ಏನು? ನಾವು ಯಾರ ಹೊಲ್ದಾಗರ ಹೊಂಟಿದೀವಿ ಅಂತಂದ್ರೆ ಒಂದಿಷ್ಟು ಕಳ್ಳಿ ಬಿರುಸಾಗಿತ್ತಂದ್ರೆ ಹೀಗೆ ನೋಡ್ತೀರಿ ಇಲ್ಲಿ ನೀವು ಅಲ್ಲ, ನಮ್ಮ ಕಣ್ಣು ನೋಡೋದು ಹೇಳಕತ್ತೀವಿ ನಾವು. ಆ ಕಡೆ ಹಿಂದೆ ಮುಂದೆ ನೋಡಿ ಬದುಕತ್ತು ಒಂದು ಗಿಡ ಕಿತ್ತುಕೊಂಡು ಶಿರಿ ಶರಗನಾಗ ಮರಿ ಮಾಡಿ ತಂದು ಮನೆಯಾಗ ತಿಂದವರು ಭಾಳ ಒಂದಿರ. ಎತ್ತಿ ಕೊಟ್ರನ ಮನ್ಯಾಗನೂ ಹಂಗೆ ಇರಬೇಕು. ಅತ್ತಿ ಮಾವ ಭಾವ ಮೈದುನ ಅವ್ರು ಎತ್ತಿ ಕೊಟ್ರೆ ತಿನ್ಬೇಕು. ಹಂಗೆ ತಿಂದ್ರಿ ಅಂದ್ರೆ ನಿಮ್ಮ ಹೊಟ್ಟೆಲಿ ಹುಟ್ಟ ಮಕ್ಕಳೆಲ್ಲ ಕಳತನ ಮಾಡೇ ಹುಡ್ತಾವೋ. ಯಾಕೆ? ಕಳ್ಳ ರಕ್ತನ ಹರಿತದ ಮೈಯಾಗ, ತುಡುಗ ರಕ್ತನ ಹರಿತದ. ಏನು ಬಿಡಬೇಕು? ನಾವೆಂದೂ ಮಾಡಿಲ್ಲ. ಓ ಯಪ್ಪ, ಈ ನನ್ನ ಹಾಟೆ ಹ್ಯಾಂಗೆ ಹುಟ್ಟದು? ಸುಮ್ಮನೆ ಮಕ್ಕಳ ಮ್ಯಾಗ ಹಾಕಿ ಬೈತೀರಿ ನೀವೆಲ್ಲ ಬಂಧುಗಳೇ. ಮಹಾರಾಜರು ಹೇಳಿದ್ರಂತೆ, ಅಲ್ಲಪ್ಪ ನಾನು ತಿನ್ಬೋದು, ತಿಂತೀನಿ, ಒಲ್ಲ ಅನ್ನೋದಿಲ್ಲ, ಆದರೆ ನನಗೇನು ಕೊಡ್ತೀರಿ ನೋಡ್ರಿ ಪಗಾರ? 10 ಕೊಡ್ರಿ, 5 ಕೊಡ್ರಿ, ಎಷ್ಟು ಕೊಡ್ತೀರಲ್ಲ ನನಗೆ ದಿನಗೂಲಿ. ಆ ದಿನಗೂಲಿ ಒಳಗೆ ಒಂದು ಹಣ್ಣಿನ ಬೆಲೆ ಎಷ್ಟಾಗ್ತದೆ ಅಷ್ಟು ಹಣವನ್ನು ಮುರ್ಕೊಂಡು ನನಗೆ ಪಗಾರ ಕೊಡ್ತೀನಿ ಅಂದ್ರನ ತಿಂತೀನಿ ಅಂತ ಹೇಳಿದ್ರು. ಸುಮ್ಮನೆ ದೇವರಾಗಿಲ್ಲ ಅವರು. ನೀವು ತಿಳ್ಕೊಂಡಿರ್ಬೇಕು, ಹುಣಚಾಳೆ ಬಿಟ್ಟ ಇಲ್ಲಿ ಬಂದಾಗ ಹಾಂಗಲ್ಲದು. ಅಲ್ಲಿದ್ರೂ ಅಲ್ಲಿನೂ ಹಂಗೆ, ಇಲ್ಲಿದ್ರೂ ಇಲ್ಲಿ ಹಿಂಗೆ. ಇದು ಗುರುಕುಲವನ್ನು ಬೆಳೆಸ್ಬೇಕಂತ ಬಂದ ಪುಣ್ಯಾತ್ಮ ಆತ. ಅವ ಎಲ್ಲಿದ್ದರೂ ದೇವರನ್ನ, ಆದರೆ ಸದ್ಗುರುಗಳ ಮೇಲೆ ಹಂಬಲು ಬಾಳ ಅಂಥೇಳಿ ಅವ ಬಸಪ್ಪ ಸಾವುಕಾರಂದತ್ತ ಮುರುಘಾನವರ, ಏನಪ್ಪ ಎಂಥ ಪುಣ್ಯಾತ್ಮ, ನಂದ ಸುದೈವ, ನೀನು ಸಿಕ್ಕುದ್ದೇ ನಾನು ಅಪರೂಪ ಅಂಥೇಳಿ ಹೀಗಿರ್ತಿತ್ತು. ಮುಂದೆ ಅಷ್ಟೊತ್ತಿನೊಳಗೆ ಏನಾಗಿತ್ತಂದ್ರೆ, ಲಕ್ಷಣದ ಸಿದ್ಧಲಿಂಗ ಮಹಾರಾಜರ ಬೆಳಕು ಪ್ರತಿಭಾ ಸುತ್ತೆಲ್ಲ ಹರಡಿತಂತ. ಆ ಬಳಿಕ ಹರಡಿದಾಗ ಇವರಿಗೂ ಮಹಾರಾಜರಿಗೆ ಏನು ಅನ್ನಿಸ್ತಂತ್ರಿ, ನಾನು ಕೂಡ ಲಕ್ಷಣಕ್ಕೆ ಹೋಗಬೇಕು. ಬಲ್ಲವದ ನಾವು ಸಿದ್ಧಿ, ಯೋಗ, ಜ್ಞಾನ, ಸಾಮರ್ಥ್ಯ, ವಾಣಿಶಕ್ತಿ ಎಲ್ಲವೂ ಕೂಡ ಬಲ್ಯದ ಮಹಾತ್ಮ ಗುರು ಸಿದ್ಧಲಿಂಗ. ಅದಕ್ಕೆ ಅವರನ್ನು ಮೊದಲು ಲಕ್ಷಣಕ್ಕೆ ಹೋಗಿ ಪರಿಚಯ ಮಾಡ್ಕೋಬೇಕು, ಅವ್ರ ದರ್ಶನ ಮಾಡಬೇಕು ಅಂತ ಒಂದು ಅಮಾವಾಸ್ಯೆಯನ್ನು ನಿಮಿತ್ತ ಮಾಡಿಕೊಂಡು ಈ ಪಿ ಹುಣಸಾಣದಿಂದ ಕೂಡಿಗೆ ಸ್ಟೇಷನ್ಗೆ ನಡ್ಕೋತ ಹೋಗ್ಬೇಕ್ರಿ. ಅಲ್ಲಿದಿಂದ ಸುಮಾರದು
ಬಾಗೇವಾಡಿ 8 ಕಿಲೋಮೀಟ್ರ್, ಆ ಕಡೆ ಕೂಡಿಗೆ ಸ್ಟೇಷನ್ 15 ಕಿಲೋಮೀಟ್ರ್, ಇಷ್ಟು ಅಂತರ ಅದ ರೀ. 15 ಒಂದು 8 ರೀ, 23 ಕಿಲೋಮೀಟರ್ ತಿಂಗಳಿಗೊಮ್ಮೆ ನಡ್ಕೋತ ಹೋಗೋದು. ಅಲ್ಲಿ ಹೋಗಿ ಲಕ್ಷಣಕ್ಕೆ ಹೋಗಿ ಸುಮ್ಮನೆ ಅವರಿಗೆ ಮಂದ್ಯಾಗನ ಹೋಗಿ ದರ್ಶನ ಮಾಡೋದು, ಮಠದಾಗ ಒಂದಿಷ್ಟು ಸೇವಾ ಮಾಡೋದು, ಹೀಗೆ ಬಹಳ ದಿನಗಳಿಂದ ಮಾಡ್ಕೋತ ಹೊರಟ್ರಂತ. ಕಾರಣ ಅಂದ್ರೇನು, ಅವ ಗುರು ನಾ ಮಾಡಿದ ಸೇವಾ ನೋಡಿ ಒಂದು ಸಲ ಗುರುತಿಸಿ ನಾನು ಕೇಳ್ತಾ ಇರ್ತಿರ್ತಾರೆ. ಅವ್ರಿಗೆ ಕೇಳಿದ ಬಳಿಕ ನಾ ಹೇಳಬೇಕು ಅಂಥೇಳಿ ಬದಕತ್ತು ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ನಾ ಹುಣಸೆಳ್ದ ಓದೀನ್ರಿ ಅಂತ ಹಿಂಗೆ ಪರಿಚಯ ಮಾಡಲಿಲ್ಲ. ಮೊದಲು ದುಡಿಬೇಕು, ಮಠದಾಗ ದುಡಿಬೇಕಂತೇಳಿ ದಾಸೋಗದೊಳಗೆ ಹಂಗೆ ಹಿಂಗೆ ದುಡ್ಕೋತ ಹೋದ ಬಳಿಕ ಗುರುಗಳಿಗೆ ಗುರುತಾಗ್ತಿರ್ತದೆ ಯಾವ ಸಾತ್ವಿಕ ಅದನ್ನ, ಯಾವ ವಿವೇಕಿ ಅದನ್ನು, ಯಾವ ಅವಿವೇಕಿ ಅದನ್ನು, ಇವ ಮಠಕ್ಕೆ ಎದಕ್ಕೆ ಬರುತ್ತಾನ, ಅವನ ಆಕಾಂಕ್ಷೆ ಏನದ ಎಲ್ಲ ಗುರುಗಳಿಗೆ ಗುರುತಿರ್ತದೆ. ಇಷ್ಟೇ ಅವರು ಹೇಳೋದಿಲ್ಲ ಯಾರ ಮುಂದೆ. ಯಾರ ಮನಸ್ಸು ಹೆಂಗದ ಹಾಗೆ ವರ ಕೊಡ್ತಾರೆ ಅವ್ರಿಗೆ, ಮತ್ತೇನಿಲ್ಲ. ಭೋಗ ಬೇಕಾಗಿತ್ತು ಅದು ಕೊಡ್ತಾರೆ, ಯೋಗ ಬೇಕಾಗಿತ್ತು ಇದು ಕೊಡ್ತಾರೆ, ಜ್ಞಾನ ಬೇಕಾಗಿತ್ತು ಅದು ಕೊಡ್ತಾರೆ. ಅವ್ರು ಹೇಳಿಲ್ಲೇನು ಬಸವಣ್ಣವರು ಏನು ಹೇಳ್ತಾರಪ್ಪ, ವಚನ ಏನು ಹೇಳ್ತಾರ, ಏನು ಹೇಳ್ತಾರಪ್ಪ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯನ್ನಿಕ್ಕಿ ಅಲ್ಲಿ ಕುಳಿರ್ದ ನಮ್ಮ ಮಹಾದೇವಪ್ಪ ಶೆಟ್ಟಿ. ಈ ಧರಣಿ ಮೇಲೆ ಪರಮಾತ್ಮ ಒಂದು ಅಂಗಡಿ ಇಟ್ಕೊಂಡು ಕೂತಾನಂತ. ಹಿರಿದಪ್ಪ ಅಂಗಡಿಯನ್ನಿಕ್ಕಿ ಅಲ್ಲಿ ಕುಳಿರ್ದ ನಮ್ಮ ಮಹಾದೇವಪ್ಪ ಶೆಟ್ಟಿ ಒಂದನ್ನಾಡಿದರೆ ಕೊಡುವನು, ಇನ್ನೊಂದಾಡಿದರೆ ಕೊಡ್ಲಾರನು ಅಂತ ತಿಳಿತು. ನಿಮ್ಗೆ ನಾ ಹೇಳು ಮಾತ, ಒಂದೇ ಭಾವ, ಒಂದೇ ಮನುಷ್ಯ, ನಿರಾಳವಾದಂಥ ಮನಸ್ಸ, ಸರಳವಾದಂಥ ಮನಸ್ಸ, ಸುಂದರವಾದಂಥ ಮನಸ್ಸ, ಹೀಗಿದ್ದುಕೊಂಡು ಬಂದು ಯಾವ ಕೇಳ್ತಾನ ಅವನಿಗೆ ಬೇಡಿದ್ದು ನನ್ನ ಅಂಗಡಿಯಾಗಿನ ಸಾಮಾನು ಕೊಡ್ತೀನಿ. ಆ ಬಳಿಕ ಇಮ್ಮಡಿ ಅಂದರೆ 2 ಮನುಷ್ಯ ಇಟ್ಟು ಯಾವ ಬರುತ್ತಾನ ಅವನಿಗೆ ನನ್ನ ಅಂಗಡಿಯಾಗಿ ವ್ಯಾಪಾರ ಇಲ್ಲ. ಹಾಗೆ ಗುರು ಮಹಾರಾಜರು, ಸಿದ್ಧಲಿಂಗ ಮಹಾಪ್ರಭುಗಳು ಮಹಾರಾಜರ ಸೇವಾ ಮನೋಭಾವ, ಅವರ ನಿರಾಳ ಮನಸ್ಸು, ಸರಳತೆ ಮತ್ತು ಕಂಡು ಅವರಿಗೆ ಪ್ರೀತಿಸಿ ಕೇಳಿದ್ರಂತಪ್ಪ, ನೀನು ಯಾರು, ಎಲ್ಲಿಂದ ಬರ್ತಿ ಮಗ ಅಂತೇಳಿ ತಿಳ್ಕೊಂಡು ಕೆಲವು ತಿಂಗಳಾದ ಬಳಿಕ ಅವ್ರು ಹೇಳಿದ್ರಂತಪ್ಪ, ನಾನು ಬಸವನ ಬಾಗೇವಾಡಿ ತಾಲೂಕಿನ PB ಹುಣಸಾಳ ಗ್ರಾಮದ ನಾನು ಇಸ್ಲಾಮಿಯಪ್ಪ, ನನ್ನ ಹೆಸರು ದಸ್ಕೀರ್ ಅಂತಿದೆ. ಅದಕ್ಕೆ ತಮ್ಮ ಸೇವೆ ಮಾಡಿ, ತಮ್ಮ ಪಾದ ಪೂಜೆ ಮಾಡಿ, ನಿಮ್ಮ ಮಠದಾಗ ಸೇವಾ ಮಾಡಿಕೊಂಡು ಈ ಜನ್ಮ ಧನ್ಯ ಮಾಡ್ಕೋಬೇಕು, ಈ ಜನ್ಮದ ಸಾರ್ಥಕತೆ ಮಾಡ್ಕೋಬೇಕು ಅಂಥೇಳಿ ನಾನು ಬಂದೀನಿಯಪ್ಪ ಅಂತಂದಾಗ, ಪರವಾಗಿಲ್ಲಪ್ಪ ಹಾಗೇ ಬರ್ತಾ ಇರು ಅಂತ ಹೇಳಿದರು. ಅವರು ತಪ್ಪಾನೆ ಇಲ್ಲಿ. ಯಾವಾಗ ಗುರುಗಳ ಕೃಪಾ ಆಗ್ತದೆ ಹೇಳಕ್ಕೆ ಬರಂಗಿಲ್ಲ ರೀ, ಯಾವಾಗ ಗುರುಗಳ ಕೃಪಾ ಆಗ್ತದೆ ಹೇಳಕ್ಕೆ ಬರಂಗಿಲ್ಲ. ಬಹುಶಃ ನಿನ್ನೆ ಹೇಳಿನೋ ಇಲ್ಲಿ ಗೊತ್ತಿಲ್ಲ, ಮೊದಲು ಹೇಳ್ತಾ ಇರ್ತಿರ್ತೀನಿ. ನಮ್ಮಲ್ಲಿ 3 ದೋಷ ಅವರಿಗೆ ಗುರುಗಳ ಹತ್ರ ಹೋಗ್ಬೇಕಾಗಿತ್ತಂದ್ರೆ, ಮಲದೋಷ, ಆವರಣ ದೋಷ, ವಿಕ್ಷೋಪ ದೋಷ ಅಂತ ಬರ್ತಾವೆ. ಇನ್ನು ನಿಮಗೆ ತಿಳಿಯಂಗಂದ್ರೆ ನಾಲಿಗೆ ದೋಷ ಮತ್ತು ಈ ಕೈಗಳ ಕರ್ಮದೋಷ ಮತ್ತು ಮನುಷ್ಯನ ದೋಷ. ಮನುಷ್ಯನಲ್ಲಿರ್ತಕ್ಕಂಥದ್ದು ಹೊಲಸ್ತನ ತೆಗಿಬೇಕು, ನಾಲ್ಗೆ ಮೇಲೆ ಕೆಟ್ಟ ಶಬ್ದಗಳನ್ನು ಬಳಸೋದು ಕಡಿಮೆ ಮಾಡಬೇಕು. ಆ ಬಳಿಕ ಈ ಕೈಗಳಿಂದ ಪರೋಪಕಾರಾಹ ಪುಣ್ಯಾಯ ಇಷ್ಟು ಕೆಲಸ ಮಾಡ್ತಾ ಇರಬೇಕು. ಈ ಕೈಗಳನ್ನು ಎಂದೂ ಎಂಥ ಪ್ರಸಂಗ ಬಂದರೂ ಕೆಟ್ಟದಕ್ಕೆ ಕೈ ಹಾಕಲಾರ್ದಂಗೆ ಇದ್ರನ್ನ ಈ ಕೈಗಳು ಶುದ್ಧ. ನಾಲಿಗೆ ಎಂಥ ಪ್ರಸಂಗ ಬಂದರೂ ವಿಷ ಕೊಟ್ಟರು ಕುಡಿಬೇಕು ವಿನಃ ಇದರಿಂದ ಕೆಟ್ಟ ಶಬ್ದಗಳನ್ನು ಮಾಡ್ಕೋಬಾರ್ದು ಮತ್ತು ಮನುಷ್ಯನೊಳಗೆ ಕೆಟ್ಟ ಹೊಲಸು ಮಾಡ್ಕೋಬಾರ್ದು. ಇವು ತ್ರಿಕರಣ ಅಂತ ಕರ್ಕೊಂಡು ಬಂದಾರೆ ಇವಕ್ಕೆಲ್ಲ ಬಂಧುಗಳೇ. ನಂತರ ಅವ್ರು ಹೇಳ್ತಾರೆ ಗುರು ಸೇವಾದಾಗ ಪ್ರಕಾರಗಳು 4 ಅಂದರೆ ಯಾವ್ಯಾವಪ್ಪ? ಆಪ್ತ, ಅಂಗ, ಸದ್ಭಾವ, ಸ್ಥಾನ ಅಂತ ಬರ್ತಾವೆ. ವೇದಾಂತ ಪರಿಷತ್ನೊಳಗೆ 4 ವಿವರ ಮಾಡ್ಯಾರ ಅವರು. ಆಪ್ತ ಅಂದ್ರೆ ಏನಪ್ಪ? ಈಗ ನಾವು ಆಪ್ತರಂದ್ರೆ ಯಾರಿಗೆ ಅಂತೀವಿ? ನಮ್ಮ ತಾಯಿ ತಂದೆ ಕಡೆ ಸಂಬಂಧಿಕರೇ ಆಗಲಿ, ಅಥವಾ ನನ್ನ ಹೆಂಡತಿ ಕಡೆಯಿಂದರೇ ಆಗಲಿ, ಅಥವಾ ನಮ್ಮ ಅಣ್ಣತಮ್ಮರ ಕಡೆಯಿಂದರೇ ಯಾರೇ ಆಗಲಿ, ಅಂಥವ್ರನ್ನ ನಾವು ಜಾಸ್ತಿ ಪ್ರೀತಿ ಮಾಡ್ತೀವಿ. ಆಪ್ತರು ಅಂತ ಇವ್ರಿಗೆ ಅಂತಿರ್ತಾರೆ. ಹಂಗೆ ಈ ಮಠಕ್ಕೆ ಯಾವ ಬೇಕಾದವರು ಬರಲಿ,
ಅಂಥವ್ರು ಬರಲಿ ಇಂಥವ್ರು ಬರಲಿ, ಹಂಗೆ ಬರಲಿ ಹಿಂಗೆ ಬರಲಿ, ಕೊಡೋರು ಬರಲಿ ತಗೊಳ್ಳೋರು ಬರಲಿ, ಸೇವೆ ಮಾಡೋರು ಬರಲಿ ಮಾಡಾದ್ರು ಬರಲಿ, ಯಾರು ಬಂದರೂ ಕೂಡ ನೀವು ಆಪ್ತರಂತೆ ಅವರನ್ನು ಸದಾ ಮಠದೊಳಗೆ ಸೇವೆ ಮಾಡ್ತಕ್ಕಂಥವ್ರು ಪ್ರೀತಿಸಬೇಕು ಅಂತ ಆಪ್ತ ಸೇವೆ. ಏನಪ್ಪ ನಾವೇನು ಮಾಡ್ತೀವಿ ರೀ, ನಮ್ಮವ್ರು ಬಂದಾಗ ಮುಚ್ಚಿಟ್ಟವ್ರಿಗೆ ಕೊಡ್ತೀವಿ, ಬೇರೆದವ್ರು ಬಂದ್ರಂದ್ರೆ ಬೇರೆ ಕೊಡ್ತೀವಿ. ಇದು ಆಪ್ತ ಸೇವೆ ಅಲ್ಲ, ಆಪ್ತ ಸೇವೆ ಅಲ್ಲ. ಯಾರು ಬಂದರೂ ಎಲ್ಲರಿಗೂ ಒಂದೇ ಪ್ರಸಾದ, ಒಂದೇ ಪ್ರೀತಿ ಇರಬೇಕು. ಇದಕ್ಕೆ ಆಪ್ತ ಸೇವೆ. ಈ ಸೇವೆ ಎಲ್ಲಿ ತನಕ ನಾವು ಅನುಷ್ಠಾನ ಮಾಡೋದಿಲ್ಲ ಅಲ್ಲಿ ತನಕ ನಾವು ಮಠದಾಗಿದ್ದರೂ ಗುರು ನಮ್ಮನ್ನು ಒಲಿಯುವುದಿಲ್ಲ. ಅದ್ರಾಗ ಪಾಸ್ ಆದೇವು ಅಂದ್ರೆ, ಒಂದ್ರದೊಳಗೆ ಪಾಸ್ ಆದೇವು ಅಂದ್ರೆ ಒಲಿತ ನಾವು. ನಮ್ಮ ಶಾಲೆ ಒಳಗೆ ವಿಷಯ ಇರ್ತಾವಲ್ಲ 4, 6, 8 ಅಂತ ಹೇಳಿ, ಎಲ್ಲ ವಿಷಯ ಪಾಸ್ ಆದೀವಿ ಅಂದರೆ ನಮಗೆ ರಿಸಲ್ಟ್ ಬರ್ತದಿಲ್ಲ. ಮತ್ತು ಒಂದು ಫೇಲ್ ಆಯ್ತಂದ್ರೆ ಏನಾಗ್ತದೆ ರೀ, ಇನ್ನೊಂದು ಸಲ ಮರಳಿ 1 ವರ್ಷ ಕಲಿಬೇಕಾಗ್ತದೆ ಒಂದು ವಿಷಯ ಕಾಲಾಗ. ಎದಕ್ಕಪ್ಪ, ನಮ್ಮ ಜೀವನದ ಶಾಲೆ ಕಲಿಯಾಗ ಒಂದು ವಿಷಯ ಹೋಯ್ತಂದ್ರೆ 1 ವರ್ಷ ತನಕ ಮರಳಿ ಮತ್ತೆ ನಾವು ಕಲಿಬೇಕಾಗ್ತದೆ. ಹಂಗೆ ಸದ್ಗುರುನಾಥನ ದಿವ್ಯ ಸನ್ನಿಧಾನದಲ್ಲಿ 4 ತೆರನಾದ ಗುರು ಸೇವೆಯನ್ನು ಪರಿಪೂರ್ಣ ಪಾಸ್ ಆಗೋ ತನಕ ನಮಗೆ ಗುರು ಅನುಗ್ರಹ ಮಾಡುವುದಿಲ್ಲ. ನಾ ಹೇಳೋದೆಲ್ಲ ಪ್ಯೂರ್ ಬಂಗಾರ, ಮತ್ತಿದು ಬೇರೆ ಏನಲ್ಲ. ಇದ್ರಾಗ ಜೊಳ್ಳಿಲ್ಲ, ಗೊಳ್ಳಿಲ್ಲ, ಹಾಶಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಆಪ್ತಾಗಣ್ರಿ ಅಂಗಶೇವೆ. 2ನೇದು ಅಂಗಶೇವೆ ಅಂದರೆ ಗುರು ಏನಿರ್ತಾನಲ್ಲ ಅವನ ಕೈಕಾಲು ಒತ್ತುವುದು, ಅವರ ಯೋಗಕ್ಷೇಮ ನೋಡೋದು, ಅವರ ಕೌಪಿನ ಬಟ್ಟೆಗಳು ಒಗೆಯೋದು, ಪೂಜಾ ಮಂದಿರ ಮಡಿ ಮಾಡೋದು, ಸರ್ವತೋಮುಖವಾಗಿ ತಾಯಿ ತಾನು ಹೆತ್ತ ಮಗನ ತನ್ನ ತೊಡೆ ಮೇಲಿಟ್ಕೊಂಡು ಪಕ್ಕದಲ್ಲಿಟ್ಕೊಂಡು ಎದೆ ಹಾಲನ್ನು ಉಣಿಸಿ ಸರ್ವತೋಮುಖ ಎಲ್ಲಿದ್ದರೂ ಕೂಡ ಮಗ ಬಿದ್ದಿಗಿದ್ದಾನೇನು, ಮಗ ಅಳ್ತಾನೇನು, ಮಗ ಹಿಂಗೆ ಮಾಡ್ತಾನತ್ತೆ, ಹೆಂಗೆ ತಾಯಿ ಮನೆ ಕೆಲಸ ಮಾಡುತ್ತೆ ಸರ್ವಕಾಲದಲ್ಲಿ ಮಗನ ನೆನವಿನೊಳಗಿರುತ್ತಾಳೆಯೋ ಹಾಗೆ ಶಿಷ್ಯನಾದವನು ಗುರುವಿನ ಮೇಲೆ ಹಿಂಗಿರಬೇಕು. ಇದಕ್ಕೆ ಅಂಗಶೇವೆ ಅಂತ ಕರೀತಾರೆ. ಗುರು ಸಂಡಾಸ್ ಮಾಡ್ದಂದ್ರೆ ಬೆಳಿಲಿಕ್ಕೆ ನಾಸಬಾರ್ದು, ಹೆಚ್ಚಿಗೆ ಆಗಬಾರ್ದಂತ ಹೇಳ್ತಾರ್ರಿ ಅವರು. ನೀವು ಏನಾರ ಮಾಡಿರಿ, ಗುರುವಿನ ಮಕ್ಕಳಾಗದಿದ್ರೆ ಹಿಂಗೆ ಹೇಳ್ತಾರೆ ಅವರು. ಶರೀಫನ ಗುರು ಗೋವಿಂದ ಭಟ್ ಉಗುಳ್ದ, ಲೊಟ್ಟಿ ಉಗುಳ್ದ, ಹಸಿರು ಲೊಟ್ಟಿ ಅವ ಕುಡ್ದ. ಅದಕ್ಕೆ ಗುರುಗಳು ಕೇಳಿದ್ರಂತ, ಅಲ್ಲಪ್ಪ ನಿನ್ನ ಮನ್ಸಿಗೆ ನೋಡೋ ಮತ್ತು ಹೆಸ್ಕೊಂಡಿ ಎತ್ತಂದ ಕೂಡಲೇ ಶರೀಫರು ಹೇಳಿದ್ರಂತ, ಗುರುಗಳೇ ಏನು ಹೆಸ್ಕೊಂಡತಿ ಮನುಷ್ಯ ಅಂದ್ರೆ ನಿನ್ನ ಬಲ್ಲಿ ಯಾಕಿರ್ಬೇಕು ಅಂದತ್ತ. ಹೆಸ್ಕೊಂಡು ತಂದರೆ ಏಕಾಂತ ಸಮಯದಲ್ಲಿ ಹೆಂಡತಿ ಬಾಯಿ ನಾರ್ತದಂತ ಗಂಡಗಂದಳಂದ್ರೆ ಹೆಂಡತಿ ಸಂಘ ಯಾಕೆ ಲಕ್ಷದಾಗಿಲ್ಲ. ಮಾರ್ಮಿಕ ಮಾತವ್ರಿ ಇವೆಲ್ಲ ನಾ ಹೇಳೋದು. ಹೆಂಡತಿ ಗಂಡ ಏಕಾಂತ ಸಮಯದಲ್ಲಿದ್ದಾಗ ನಿನ್ನ ಬಾಯಿ ನಾರ್ತದಂತ ಮುಖ ಓರಿ ಮಾಡಿದ್ರೆ ಅಕ್ಕಿನ 7 ಜನ್ಮದಲ್ಲಿ ಮುಟ್ಟಬಾರ್ದಂತ ಧರ್ಮಶಾಸ್ತ್ರ ನೇಮ. ಹಾಗೆ ಗುರುವಿನ ಸೇವೆದೊಳಗೆ ಶಿಷ್ಯ ಹೇಸ್ಕೊಂಡ ಅಂತಂದ್ರೆ 7 ಜನ್ಮ ಅಲ್ಲ, 14 ಜನ್ಮ ಗುರುವಿನ ಭೇಟಿಯಾಗಲ್ಲ, ಗುರುವಿನ ಭೇಟಿಯಾಗಲ್ಲ. ಹಾಗಾಗಿ ಅಂಗ ಸೇವೆ ಏನಿದ್ರೂ ಕೂಡ. ಹಾಗಾಗಿ ನೆನೆ ಇವೇನು ಕರಿದೇವ್ರನ್ನಲ್ಲ, ಇವನೇ ಬೀರಪ್ಪ, ಇವನು ಶಿಷ್ಯ ಮಾಳಪ್ಪ ಹುಲುಜಯಂತಿ. ದೊಡ್ಡ ಕಥೆಯದು. ಗುರುವಮ್ಮ ಪರೀಕ್ಷೆ ಮಾಡಬೇಕಂತೇಳಿ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೇ ಮೈ ತುಂಬ ಎಲ್ಲ ಮಾರೋಗಸ್ಕೊಂಡು ಬಂದು ಶಿರಡೋಣ ಮಠಕ್ಕೆ ಹೋಗಿ ಅವ ಹುಲಜಯಂತಿಗೆ ಹೊಂಟಿದ್ನಂತ. ದಾರ್ಯಾಗ ಪರಮಾತ್ಮ ಮಾರೋಗಸ್ಕೊಂಡು ಮೈ ತುಂಬಲ್ಲಿ ಕಿವರಕ್ತ ಸೂರ್ತಿತ್ತಂತ. ತಲೆಯಾಗ ಹುಳ ಬಿದ್ದ ನಾಯಿ ಹೆಂಗೆ ಗಮ್ಮಂತ ನಾರ್ತಿದ್ದಂತ. ಮಾಳಪ್ಪ ಪೂಜೆ ಮಾಡಿ ಹೋಗಾಗ ನೋಡದಂತ, ಏನು ವಾಸ ಬರ್ತದೆ ಕಾತ್ರ ಕಂಟೆಗೆ ಅಂತ ನೋಡೋ ತನಕ ಪಾರ್ವತಿ ಬಿಳಿ ತಿಳಿ ಮಾಡ್ಕೊಂಡಾಳ. ಬಾಯಾಗ ಒಂದು ಹೊಲಿಲ್ಲ, ಇವ ತೊಡಿ ಮೇಲೆ ಹಾಕೊಂಡು ನಣ ಹೊಡ್ಕೋತ ಮನೆಗೆ ಕೂತಿದ್ಲಂತ. ಮಾಳಪ್ಪ ಹೋಗಿ ಕೇಳ್ತಾನೆ, ಅಜ್ಜಿ ಅಜ್ಜಿ ಅಂದ. ಮುದುಕಿ ಅಂತೂ ಯಾಕಪ್ಪ ಅಲ್ಬೇ ನಿಮ್ಗೆ ಯಾರು ಇಲ್ವೇನು, ಮಕ್ಕಳಿಲ್ಲ ನಿಮಗೆ? ಮಾಳಪ್ಪ ಕೇಳ್ತಾನೆ. ಮುದುಕಿ ಹೇಳ್ತು, ರಗಡ ಮಕ್ಕಳು ಮೊಮ್ಮಕ್ಕಳು ಜಗತ್ತು ತುಂಬ ತುಂಬ್ಯಾರಪ್ಪ, ನಮ್ಮ ಪಾಲಿಗೆ ಯಾರಿಲ್ಲ.
ಏನಾಗಿದೆ ಮುತ್ತೆಗೆ ಅಂತ ಕೇಳ್ತಾನೆ. ಏನು ಕೇಳ್ತೀಯಪ್ಪ, ಜಗತ್ತೆಲ್ಲ ತಿರುಗಾಡದೆ ಯಾವ ಡಾಕ್ಟ್ರು ಕೂಡ ಅವನ ರೋಗ ಪರಿಹಾರ ಮಾಡಲಿಲ್ಲ, ಸಾಯ್ತಾನೆ, ನನ್ನ ಕೂಕು ಮಾಡಕ್ತದ, ಏನಾದರೂ ಕಡಿಮೆ ಆಗ್ತದಂತ ಕೇಳ್ದ. ಏನಿಲ್ಲ, ಇವನ ಮೈಯಾಗ ಹರಿತಕ್ಕಂಥ ಕಿವ ರಕ್ತ ಯಾವ ನೆಕ್ತಾನ, ಆ ನೆಕ್ಕದ ಅವನ ಹೊಟ್ಟೆಯಾಗಿನ ಕಳ ತೆಗೆದು ಇವನ ಮೈಗೆ ಹಸ್ತಾನ ರಕ್ತ ತಗೊಂಡು, ಅವಾಗ ಇವನ್ ರೋಗ ಕಮ್ಮ ಆತಂದಳಕ್ಕೆ. ಮಾಳಪ್ಪಂದಿದೆ ಅಂತ ದೊಡ್ಡ ಮಾತು, ನೆಕ್ತೀನಿ ಅಂತ. ಯಾರಿಗದಿತ್ತು ಹೇಳ್ರಿ? ಅಂದರೆ ವರ್ಷಕ್ಕೊಮ್ಮೆ ದೀಪಾವಳಿಗೆ ಕೈಲಾಸದಿಂದ ಪರಮಾತ್ಮ ಪಾರ್ವತಿ ಬಂದು ಮುಂಡ ಸುತ್ತಾರ ಅವನಿಗೆ. ಸುಮ್ಮನೆ ಬರ್ತದೇನು? ಅದೇನು ಜೇಟಿಗೆ ಸಂತೆ ಅನ್ನು ಪುಂಡಿಪಲ್ಲೇನು? ಸುಮ್ಮನೆ ಬರೋದಿಲ್ಲ, ಸುಮ್ಮನೆ ಬರೋದಿಲ್ಲ. ಎಲ್ಲವೂ ನಮ್ಮಲ್ಲಿ ಅಧಿಕಾರ ಕೊಟ್ಟಿದ್ದಾನೆ ಭಗವಂತ. ಹೆಂಡತಿಗೆ ಗಂಡನ ಪಾದದಲ್ಲೇ ಮುಕ್ತಿ ಅದ, ಮಕ್ಕಳಿಗೆ ತಾಯಿ ತಂದೆ ಪಾದದಲ್ಲೇ ಸ್ವರ್ಗದ. ಹಿಂದಿ ಒಳಗೊಂದು ಮಾತು ಬರ್ತದೆ, ಅದು ಯಾವುದೋ ಮಾತು ಹೇಳ್ತಿರ್ತೇನಲ್ಲ ಯಾವಾಗ, ಮಾಕೆ ಜನ್ನತ್, ತಾಯಿ ಪಾದದಲ್ಲಿ ಕಾಶಿ ತೀರ್ಥದಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಬಿಟ್ಟು ನಾವು ಆ ಕಡೆ ಸುಡುಗಾಡೆಲ್ಲ ತಿರುಗಾಡ್ತೀವಿ. ಏನು ಮಾಡೋದು ತಗೊಂಡು? ಒಬ್ಬ ಶ್ರೀಶೈಲ್ ಕೊಂಟಿದಂತ ಉಗಾದಿ ಹಬ್ಬದಾಗ ಮನ್ಯಾಗ ತಾಯಿ ತಂದಿಗೆ ಆರಾಮಿಲ್ಲ, ಒಕ್ಕಲ್ತಾನ ಎತ್ತುಗಳು ಕಟ್ಟಿದ, ಎಲ್ಲ ಬಿಟ್ಟು ಹೊಂಟಿದಂತ. ಅವರು ಊರಾಗಿನ ಹಿರಿಯರೆಲ್ಲ ಹೇಳತ್ತಮ್ಮ, ತಾಯಿ ತಂದಿಗೆ ಆರಾಮಿಲ್ಲ, ಎತ್ತುಗಳು ಬರುತ್ತನ್ಕ ಯಾರು ಜೋಪಾನ ಮಾಡ್ತಾರೆ, ಪಾಪ ಎಲ್ಲ ಕಾಶಿ ಮಲ್ಲಿಕಾರ್ಜುನ ಭ್ರಮರಾಂಬ ಇಲ್ಲೇರೋ ಅಂತ ಹೇಳಿದ್ರು ಕೂಡ ಅವ ಇಲ್ರಿ ಎಲ್ಲ ಜನ ಹೋಗ್ತದೆ, ನಾ ಹೋಗ್ಲಿಲ್ಲ ಅಂದ್ರೆ ಹೆಂಗಂತ ಹೇಳಿ ಹೊಂಟಂತ. ಒಬ್ರು ಏನು ಮಾಡಿದ್ರಂತ ಹಿರಿಯರು, ನೀ ಎಲ್ಲಿ ಹೋಗ್ತಪ್ಪ? ಇಲ್ರಿ, ನಾನು ಶ್ರೀಶೈಲಕ್ಕೆ ಹೋಗಿ ಪಾತಾಳ ಗಂಗೆಗೆ ಸ್ನಾನ ಮಾಡಿ ಪಾಪ ತೊಳ್ಕೊತೀನಿ ಅಂದತ್ತಾವ. ಹಂಗಾರೆ ಒಂದು ಕೆಲಸ ಮಾಡಿದ್ರಂತ ಇವರು. ಏನು? ಒಂದು ಹಾಗಲಕಾಯಿ ಕೊಟ್ರತ್ರಿ ಅವನ ಕೈಯಾಗ. ತಮ್ಮ, ನೀ ಪಾತಾಳ ಗಂಗೆಗೆ ಸ್ನಾನ ಮಾಡಳಿಗೆ ಈ ಹಾಗಲಕಾಯಿ ಒಂದು ಜಳಕ ಮಾಡಿಸ್ಕೊಂಡು ಬಾ, ನೋಡೋಣ ಅದು ಕೈ ಹೋಗಿ ಶಮಿ ಆತದಂತೀವಿ. ನಿನ್ನ ಪಾಪೆಲ್ಲ ಹೋಯ್ತು, ಇದೇನದಲ್ಲ ಹಾಗಲಕಾಯಿ, ಇದು ಶಮಿ ಐತೆ ಅಂದ್ರೆ ನಿನ್ನ ಪಾಪ ಹೋದಂಗಪ್ಪ ನನಗೆ ಅನುಭವಕ್ಕೆ ಬರ್ತದೆ, ನಾನು ಮುಂದಿನ ಸಲ ಶ್ರೀಶೈಲಕ್ಕೆ ಹೋಗ್ತೀನಂತಾವ. ತಗೊಂಡು ಹೋದ, ಆ ಗಂಗಾ ಪಾತಾಳ ಗಂಗೆಯಾಗ ಮುಣುಗದ. ಅದು ತೊಗೊಂಡೇ ಮುಣುಗದ. ಯಾವುದ್ರಿ? ಹಾಗಲಕಾಯಿ ತೊಗೊಂಡು ಮುಣುಗದ. ಎದ್ದ, ಬಂದು ಮಲ್ಲಿಕಾರ್ಜುನ ಸ್ವಾಮಿ ಭ್ರಮರಾಂಬ ದರ್ಶನ ಮಾಡಿದ. ದಾಸೋಳು ಪ್ರಸಾದ ಮಾಡಿ ಹೊಳಿ ಬಂದ. ಬಂದು ಕೂಡಲೇ ಅವ್ರು ಕೂತಿರು, ತಗೋರಿ ನಿಮ್ಮದು ಹಾಗಲಕಾಯಿ ಅಂದ. ತೊಗೊಂಡ್ರು, ಹಿಂಗೆ ಮುರಿದ್ರು, ನೆಕ್ಕಿದ್ರು, ಕೈನೇ ಇತ್ತು. ತಮ್ಮ, ಇದು ಕೈನೇ ಅದಲ್ಲೋ ಇನ್ನ ಅಂತ ಅವರು ಹೇಳಿದ್ರು. ಇಲ್ರಿ, ನನ್ನ ಗುಡನೇ ಅದಕ್ಕೂ ಪಾತಾಳ ಗಂಗೆ ಮುಣಗ್ಸಿನ್ರಿ ಅಂದ. ಅವಾಗ ಅವ್ರಂದ್ರು, ತಮ್ಮ ಹಾಗಲಕಾಯಿ ಇದನ್ನು ಕೈ ಹ್ಯಾಂಗೆ ಹೋಗಿಲ್ಲ ನೋಡು, ನೀನು ಪಾತಾಳ ಗಂಗೆಯಾಗ ಮುಳುಗುದು ಅಷ್ಟೇ. ಮ್ಯಾಗಿನ ತೊಗಲಿನ ಹೊಲಸು ಹೋಗಿತ್ತು, ಖರೆ ಮನುಷ್ಯನ ಹೊಲಸು ಹೋಗಲಿಲ್ಲ, ಮನುಷ್ಯನ ಹೊಲಸು ಹೋಗಲಿಲ್ಲ. ಅದಕ್ಕೆ ಹೇಳೋ ತಾತ್ಪರ್ಯ ಏನಪ್ಪ ಅಂತಂದ್ರೆ, ನಾವು ತಾಯಿ ತಂದೆಗಳನ್ನು ಬಿಟ್ಟು ಬೇರೆ ಕಡೆ ನಾವು ಪಾಪ ಹೋದಿತ್ತು ಅಂತ ನಾವೇನು ಕಲ್ಪನೆ ಮಾಡಿವೆಲ್ಲ, ಅಲ್ಲೇ ನಾವು ನಾಪಾಸಾಗೀವಿ, ನಾವು ಫೇಲ್ ಆಗೀವಿ. ಅದಕ್ಕೆ ನಮಗೆ ಯಾವ ದೇವ್ರಿಗೆ ಹೋಗಿ ಹಣಿ ಹೊಡೆದ್ರೂ ಯಾವ ದೇವ್ರನ್ನೂ ಕಣ್ ತೆರೆದು ನೋಡೋದಿಲ್ಲ. ನೀವು ಮನೆಯಾಗ ತಾಯಿ ತಂದಿನ ನೋಡಿದ್ರಿ ಅಂತಂದ್ರೆ ದಸ್ತಪ್ ಮಹಾರಾಜರು ನಿಮ್ಮ ಮನೆಗೆ ಬರುತ್ತಾರೆ, ನೀವು ಮಠಕ್ಕೆ ಬರೋ ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇಲ್ಲ. ಭಾಳ ಸಂಸ್ಕೃತಿ ಅದಾವಿರಲಿ. ಮಹಾರಾಜರು ಅಲ್ಲಿ ಗುರುವಿನ ಪರೀಕ್ಷೆದೊಳಗೆ ಪಾಸ್ ಆಗಬೇಕಾಗಿತ್ತು ಅಂದ್ರೆ ಆಪ್ತ ಅಂಗ ಸೇವೆ. ಮೂರನೇದೇನಂತಂದ್ರೆ ಸ್ಥಾನ ಸೇವೆ. ಸ್ಥಾನ ಅಂದ್ರೆ ಈಗ ಅಪ್ಪನ ಮಠ ಅದ, ಈ ಮಠದೊಳಗೆ ಎಲ್ಲಿಯೂ ತಂಬಾಕ, ಬೀಡಿ, ಸಿಗರೇಟ, ಗೋಹ, ಎಲೆ ಅಡಿಕೆ ತಿಂದು ಉಳ್ಬಾರ್ದಪ್ಪ. ಇದು ಮಠ, ಇದು ಅತ್ಯಂತ ಸ್ವಚ್ಛತೆ ಕಾಪಾಡಬೇಕು. ಈ ಸ್ವಚ್ಛತೆಯೊಳಗೆ ನಾವು ಪಾಸ ಆಗಲಿಲ್ಲಂದ್ರೂ ಗುರು ನಮಗೆ ಕೃಪಾ ಮಾಡಲ್ಲ. ದೇವರ ಮಂದಿರ ಆಗಲಿ, ಮಠ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ,
ಗ್ರಾಮದಲ್ಲಿರ್ತಕ್ಕಂಥ ಬೀದಿಗಳ ಸಹಿತ ನಾವು ಸ್ವಚ್ಛತೆ ಕಾಪಾಡಬೇಕ್ರಿ. ಅಂದ್ರನ ಧರ್ಮದ ಅರ್ಥ ನಮಗೆ ಗೊತ್ತಾಗುತ್ತದೆ. ಬಿಡೋ ಮಾರಾಯ, ಇದು ಜಗಳ ಹೆಣ್ಮಕ್ಳದು ಮುಂಜಾನೆ ಎದ್ದು ಅದ್ರ ಕಾಲಾಗಿರ್ತಾವೆ ಉಣ್ಯಾಗ ನೋಡ್ಬೇಕ್ರಿ ನೀವು. ಒಬ್ಬಾಕಿ ತಾಯಿ ಮೊದಲು ಎದ್ದಳು ಅಂದ್ರೆ ಈಕಿನ ಮನೆ ಮುಂದೆ ಇದೆಲ್ಲ ಆಕಿನ ಮುಂದೆ ಒತ್ತಳಾಕಿ. ಅಕ್ಕಿ ಎದ್ದು ಕೂಡಲೇ ಈಕಿ ಗಪ್ಪಾಗಿ ಒತ್ತಿದ್ರೆ ಆಕಿ ಗಪ್ಪಾಗಿ ಹುಡುಗಂಗಿಲ್ಲ. ಆಕಿ ನನ್ನ ಮನೆ ಮುಂದೆ ತಂದು ಯಾವಕ್ಕಿ ಕಸ ಒತ್ತೇಳ ಆಕಿನ ಕೈಗೆ ಕರಿನಾಗರ ಹರಿಲೇ ಯವ್ವ. ಇವೆಲ್ಲ ಇಂಥವು ಜಗಳಕ್ಕೆ ಮೂಲ ಮಾಡಿಕೊಂಡೇವಿ ವಿನಃ ಸಂತೋಷಕ್ಕೆ ನಾವು ಆಗಿರಲಿಲ್ಲ ಅಂಥೇಳಿ ಬರ್ತದೆ ಪುರಾಣದಾಗ. ಪುರಾಣ ಮತ್ತೇನಲ್ಲ, ನಾವು ಎಲ್ಲಿ ತಪ್ಪಿದ್ದೀವಿ, ಎಲ್ಲಿ ದಾರಿ ಬಿಟ್ಟಿವಿ, ಎಲ್ಲಿ ಮರೆತೀವಿ ಅದನ್ನು ಹೊಳ್ಳಿ ನಿಮಗೆ ಎಚ್ಚರ ಮಾಡಿ ಕೊಡೋದೇ ಪುರಾಣ. ಪುರಾಣ ಅಂದರೆ ಅದಕ್ಕಿಂತ ಬಣ್ಣ ಗಿಣ್ಣ ಇರ್ತೈತಿ ಏನದನ್ನ? ಏನೂ ಇಲ್ಲ. ನಮ್ಮ ಜೀವನದ ಎಚ್ಚರಿಕೆ, ನಮಗೆ ಸುಧಾರಿಸ್ಕೊಳ್ಳಿಕ್ಕೆ, ಚೆನ್ನಾಗಿ ನಡಲಿಕ್ಕೆ, ಭಗವದ್ ದರ್ಶನ ಆಗಲಿಕ್ಕೆ, ಮುಕ್ತಿ ಸಂಪದ ಮುಟ್ಲಿಕ್ಕೆ ಪುರಾಣ ಅಂಥೇಳಿ ಸದ್ಗುರುಗಳ ಸಂತ ಮಹಾಂತ ಶಿವಯೋಗಿಗಳ ಪುರಾಣವನ್ನು ಆಧಾರಕ್ಕಿಟ್ಕೊಂಡು ಚಿಂತನ ಮಾಡೋದು. ಆಪ್ತ ಅಂಗ ಸ್ಥಾನ ಇದನ್ನು ಕಾಯ್ಬೇಕಂತ ಹೇಳ್ತಾರೋ. ಆ ಬಳಿಕ ಕೊನೆಯದೇನಪ್ಪ ಅಂತಂದ್ರೆ ಸದ್ಭಾವ. ಸದ್ಭಾವ ಅಂದ್ರೆ ಏನಪ್ಪ? ಇವತ್ತು ನಾವು ಮಹಾರಾಜರಿಗೆ ಯಪ್ಪ ದೊಡ್ಡ ಶಕ್ತಿವಂತ ಪುಣ್ಯಾತ್ಮ ಅಂತ ನಾವೆಲ್ಲ ನಂಬ್ತೀವಿ. ಈಗ ಅವ್ರಿಗೇನಾರು ನಾವು ಜಾತಿ ಜಮಾತಿ ಅಂತ ಹಿಂಗೇನತ್ತೀವೇನಪ್ಪ? ಒಳ್ಳೆ ಜಾತಿರಿ ಯಾರಿಗೆ ಹಚ್ಚಲಿಕ್ಕೆ ಬರ್ತದೇನು? ಬರಂಗಿಲ್ಲ. ಅಂದರೂ ನಾವೇನು ಮಾಡ್ತಿರ್ತೀವಿ, ಬೇಕಾದಾಗ ಬೇತ್ಲಾಗಿ ಇಟ್ಕೋತೇವೆ, ಬೇಡಾದಾಗ ಎಲ್ಲಿ ಹೋಗಿತೀವ? ಇವು ನಿಮ್ಮ ಮಾತುಗಳು. ಬೇಕಾದವ್ರಿಗೆ ಬೇತ್ಲಾಗಿ ಇಟ್ಕೊಳ್ಳ ಅಂದ್ರೆ ಮಹಾರಾಜ ನಮಗೇನ್ರಿ ಚಲೋ ಮಾಡ್ದ ಅಂತಂದ್ರೆ ಜಗತ್ತೆಲ್ಲ ನಾ ತಿರುಗಾಡಿ ಬಂದ ಕಾಶಿ ರಾಮೇಶ್ವರ, ವಿಶ್ವನಾಥ, ಮಲ್ಲಿಕಾರ್ಜುನ, ರಾಮೇಶ್ವರ ಎಲ್ಲ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಮಹಂಕಾಲ್ 12 ಜ್ಯೋತಿರ್ಲಿಂಗ, 4 ಧಾಮ ತೀರ್ಥಯಾತ್ರೆಗಳು ಮುಗಿಸ್ಕೊಂಡು ಬಂದೆವು. ನಮ್ಮ ಮಹಾರಾಜನಂಥ ಮಹಾರಾಜ ಜಗತ್ತಿನಾಗ ಎಲ್ಲಿ ನಮಗೆ ಕಾಣಿಸಲಿಲ್ಲ ಅಂತೀವ್ರಿ. ಒಳಗೊಮ್ಮೆ ಏನು ಮಾಡ್ತೀವಿ, ಮಹಾರಾಜನ ಕಡೆಯಿಂದ ವೈಯಕ್ತಿಕವಾಗಿ ನಮ್ಮಲ್ಲಿ ಏನಾರು ಸಮಸ್ಯೆ ಬರ್ತಂದ್ರೆ ಅವ ಮುಸಲ್ಮಾನ, ನಾವು ಅವ ಆ ಜಾತಿ ಅವ ನಮ್ಗೆ ಕಮ್ಮನವ. ಹಿಂಗೇನಾಗ್ತದಲ್ಲ, ಇದಕ್ಕೆ ಸದ್ಭಾವ ಸೇವೆ ಅನ್ನುವುದಿಲ್ಲ. ಇವ್ರಿಗೆ ಅನ್ಬೇಡ್ರಿ ನೀವು. ಈ ಜಗತ್ತಿನೊಳಗೆ ಎಷ್ಟು ಜನ ಮಹಾತ್ಮರಾಗಿ ಹೋಗ್ಯಾರಲ್ಲ, ಎಲ್ಲರಿಗೆ ಹಂಗೆ ಅಂದವ್ರ ಇರ್ದಾರ. ಅನ್ನೋ ಕಾರಣ ಏನಪ್ಪ ಅಂತಂದ್ರೆ ಯಾರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಗುರುವಿನ ಗುಲಾಮ ಆಗೋದಿಲ್ಬೋ, ಗುರುವಿನ ಕರುಣಾ ಕಟಾಕ್ಷ ಆಗೋದಿಲ್ಬೋ, ಆದವ್ ಮಾತ್ರ ಎಂದೂ ಗುರುವಿನ ಜಾತಿ ನೋಡುವುದೇ ಇಲ್ಲ. ಹೊಳೆಗಿನ್ನೇರಿ ಯಾವ ಜಾತಿಯಪ್ಪ? ಕಡ್ಕೋಳದ ಹಳ್ಳಿಲಿಗೆ ಹರ್ಕೋತ ಬಂದಂದ್ರೆ ಯಾವ ಜಾತಿ ತೀರಿ? ಅದಕ್ಕೆ ಅದು ಯಾವ ಜಾತಿ ತೀರಿ? ನಾವು ನಂಬಲ್ಲಿ ಬಂದ ಬಳಕ ನಾವು ಅನೇಕ ರೀತಿಯಿಂದ ಅದಕ್ಕೆ ಕೊಡಕ್ಕೆ ಅರಿವಿ ಹಾಕಿ ಮಿಶ್ರಣ ಮಾಡ್ಕೋತೀವಿ. ನಮ್ಮ ಕೊಡದಾಗ ನೀರು ತಂದ ಬಳಕ ಬಿರಿ ಅರಿವಿ ಅದಕ್ಕೆ ಬಾಯಿ ಕಟ್ಟಿ ಇದು ಪೀಸಲ್ಗೆ ಬರ್ತದೆ, ಹುರುಡು ಹಾಕ್ಲಿಕ್ಕೆ ಬರ್ತದೆ ನಾವು ಹತ್ತೀವಿ. ಆದ್ರೆ ನೀವು ಕೊಡದಾಗ ತೊಗೊಳಕ್ಕಿಂತ ಮೊದಲ ಮ್ಯಾಗಿನವ್ರು ಎಷ್ಟು ಮಂದಿ ಮುಕ್ಕಳಿ ತೊಳ್ಕೊಂಡ್ರೆ ಗೊತ್ತಿಲ್ಲ. ಯಾಕೆ ನಾ ತೊಳ್ಕೊಂಡು ನೋಡಿನ್ರೆ ಮತ್ತು ನೋಡೇ ಮಾತಾಡ್ತೀನಿ. ನೋಡ್ರಿ ಮಾತಾಡಿದ್ರೆ ಅನ್ಯಾಯ ಆಗಲಿ, ನನಗೇನ್ರಿ ಆಗಲಿ. ಪ್ರಸಂಗಗಳು ಹರಿಯುವ ನೀರಿನೊಳಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಮನುಷ್ಯನಿಗೆ. ಯಾವ ನೀರಿನಲ್ಲಿ ನಾವು ಮಲಮೂತ್ರ ವಿಸರ್ಜನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಏನು ಮಾಡೋದು ತಗೊಂಡು ನಾ ಕೇಳ್ತಿರ್ತೀನಿ. ಮೊದಲ ಸಂಡಾಸ್ಕೊಂಡ್ರಿಸೋದು ಲಘವಿ ಎರಡೂ ಎಲ್ಲಿ ಮಾಡಬೇಕು ಅನ್ನೋದು ಪಕ್ಕಾ ಗೊತ್ತಾದವನಿಗೆ ಮನುಷ್ಯ ಹಾಲಕ್ಕೆ ಬರ್ತದ. ಇದು ನನ್ನ ವಾರ್ನಿಂಗ್. ಈಗಂತೂ ಅದು ಕೆಟ್ಟು ಹೋಗ್ಯದ. ನಾ ಭಾಳ ಪ್ರವಾಸದಾಗ ನೋಡ್ತೀನಿ, ಹೆಣ್ಮಕ್ಳಿಗೆ ಗಾಡಿ ಬಲ್ಲಿ ಅಲ್ಲೇನಿದ್ರೆ ಶಾಕಿನ ಮುಂದೆ ಲಘವಿ ಮಾಡ್ತಾನೆ. ನಾವು ಸಣ್ಣವ ದೊಡ್ಡವರೇ. ಸಣ್ಣ ಮಕ್ಕಳು ಯಾವ ರೀತಿ ಲಘವಿ ಮಾಡಬೇಕು, ಒಂದಕ್ಕೆ ಮಾಡಬೇಕು, ದೊಡ್ಡವ್ರು ಹೆಂಗೆ ಮಾಡಬೇಕು, ಮರ್ಯಾದೆ ಬೇಕಿಲ್ಲ ಅದಕ್ಕೆ. ಬೇಡಪ್ಪ ನೀನು ಹೆಣ್ತಿನ ಹೇಳ ನೀನು ಎತ್ಕೊಂಡು ಲಘವಿ ಮಾಡಿದಿ. ಇನ್ನು ಅನ್ಯ ಗಾಡಿ ಒಳಗೆ ಪ್ರವಾಸ ಮಾಡೋರೆಲ್ಲ ಅವರು ನೀನು ಹೆಣ್ತಿ ಸಮ, ನೀನು ಅಕ್ಕ ತಂಗಿಯರ ಸಮಾನ. ಕೆಲವು ವಸ್ತುಗಳು ಇಷ್ಟು ಮರ್ಯಾದೆ ಅವ, ಎಲ್ಲಿ ಯಾವದಕ್ಕೆ ಮರ್ಯಾದೆ ಕೊಡ್ಬೇಕನ್ನೋದು ಬೇಕೇ ಬೇಡ. ಇಂಥ ಹುಚ್ಚು ಸಂಸ್ಕೃತಿ ನಮ್ಮ ಈ ಮೊಬೈಲ್ ಬಂದ ಬಳಕ ಬಂದಿದೆ. ನಾನು 10 ವರ್ಷಗಳ ಹಿಂದೆ ಈ ಘಟನಾ ನೋಡ್ತಿದ್ದಿಲ್ಲ. ನೀವು ಭಾಳ ತಿರುಗಂಗಿಲ್ಲ, ನಾನು ಪ್ರತಿನಿತ್ಯ ತಿರುಗಾಡ ಸಾಕಾಗ್ಯದ. ನನಗೆ ಊರು ಬತ್ತಂದ್ರೆ ಎದಿ ಧಸ್ಸತ್ತದ. ಎಲ್ಲರೂ ಊರನ್ನು ದಾಟಬೇಕಾದ್ರೆ ಯಾಕೆ ಧಸ್ಸತ್ತಂದ್ರೆ ನನ್ನ ಗಾಡಿ ಅದರಿಂದ ದಾಟಬೇಕಾದ್ರೆ ಎರಡೂ ಬಾಜುಕ್ಕೆ ನೋಡ್ಬೇಕ್ರಿ, ಒಂದು ಕಡೆ ಬೆಳ್ಳಿ ಒಂದು ಕಡೆ ಬಂಗಾರ. ಗೊತ್ತಾಗ್ತದಲ್ಲ ಹೇಳುವಾತು.
ಅಲ್ರಿ ರೋಡ್ ಬಿಟ್ಟು ಒಂದು ಸ್ವಲ್ಪ ಹತಾತ್ ಮಾಡಿದ್ರೆ ಏನಾಗ್ತಿರ್ಬೇಕು ನಾ ಕೇಳ್ತಿರ್ತೀನಿ, ನಡ ರೋಡ್ ಮೇಲೆ ರೀ ಎಂಥ ಮಾತಪ್ಪ. ಹಾಗಾಗಿ ನಾ ಸರ್ಕಾರ ಕೇಳ್ಕೈತೀನಿ, ಎಲ್ಲ ಊರಿಗೆ ರೋಡ್ ಬೈಪಾಸ್, ಯಾವ ಬೈಪಾಸ್ ಅಂತ ಇರ್ತಾವಲ್ಲ ರೋಡ್ಗಳು, ನೀವು ಸಂಡಸ್ಕೊಂಡ್ಲಿಕ್ಕಾಗಿ ಇಲ್ಲಿ ಏನು ತೆಪ್ಪೆದಂದ್ರೆ ನಾಗರಿಕರು ನಮ್ಮ ಹೆಣ್ಮಕ್ಳ ಮರ್ಯಾದೆ ನಾವೇ ಹಾಳು ಮಾಡ್ತೀವಿ. 10 ಲಕ್ಷ 20 ಲಕ್ಷ 50 ಲಕ್ಷ ತನಕ ಮನೆ ಕಟ್ತೀವಿ, ಆದರೆ ಹೆಣ್ಮಕ್ಳಿಗೆ ಸಂಡಾಸ್ ಕುಣಿಸ್ಲಿಕ್ಕೆ ಟಾಯ್ಲೆಟ್ ಮಾಡಲ್ಲ. ಮನೆ ಭಾಳ ದೊಡ್ಡದು ಸಣ್ಣದು ಬೇಕಾಗಿಲ್ಲ, ಹೆಣ್ಮಕ್ಳು ಅವರಿಗೆ ಮರ್ಯಾದೆ. ನೀವು ಕೊಳ ತುಂಬ ಬಂಗಾರ ಹಾಕಿದ್ರು ಕೂಡ ಪರವಾಗಿಲ್ಲ, ಯಾವರಪ್ಪ ಅವ್ರು ಹೆಣ್ಮಕ್ಳು ಅಂದ್ರೆ ಅವ್ರ ಹೆಸರು ಬತ್ತು ಅಂದರೆ ಪುಣ್ಯಾತ್ಮ ದೊಡ್ಡ ಬಿಡಪ್ಪ ಅಂತಿರ್ತಾರೆ. ಒಂದನೇದು. ಇನ್ನು ಮರ್ಯಾದೆ ಶಬ್ದ ಆಯಿತು. ಆರೋಗ್ಯ ರೀತಿಯಿಂದನೂ ಕೂಡ 1ಕ್ಕೆ ಮತ್ತು 2ಕ್ಕೆ ಎರಡೂ ಕೂಡ ಸಮಯ ಬಂದ ಕೂಡಲೇ ಅದನ್ನು ಮಾಡಲೇಬೇಕು. ತಡದ್ರಿ ಅಂದ್ರೆ ಲಘವಿ ತಡದ ಮಾಡಿದ್ರೆ ಮುತ್ಕಡ ಆಗ್ತದೆ, ಹರಣಿ ಆಗ್ತದೆ. ಇನ್ನು ಸಂಡಸ ಬಂದಾಗ ಹೋಗಲಿಲ್ಲ, ಸಮಯಕ್ಕೆ ತಕ್ಕಂತೆ ಹೋಗಲಿ ಅಂದ್ರೆ ಕಿಡ್ನಿ ಫೇಲ್ ಆದವು. ಲಕ್ಷ್ಯದಾಗಿರಲಿ. ಇವೆರಡಕ್ಕರಲ್ಲಿ ನಾವೆಲ್ಲ ಗಮನ ಮಾಡ್ಕೋಬೇಕು. ಆರೋಗ್ಯ ಮತ್ತು ಸಂಸ್ಕೃತಿ ಸಂಸ್ಕಾರ ಅಂತಕ್ಕಂಥದ್ದನ್ನು, ಮರ್ಯಾದೆ ಅನ್ನೋದನ್ನು ನಾವು ತಗೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಗುರು ಮಹಾರಾಜರು ಲಚ್ಚಾಣದ ಗುರು ಸಿದ್ಧಲಿಂಗರಲ್ಲಿ ಈ 4 ತೆರನಾದ ಸೇವೆ, ಆಪ್ತ, ಅಂಗ, ಸದ್ಭಾವ ಮತ್ತು ಸ್ಥಾನ. ಚಾಚು ತಪ್ಪದೆ ಏ ಅಂದರೆ ಮನೆಯೊಳಗೆ ತಾನು ಹೆಂಡತಿ ಮತ್ತು ಈ ಪ್ರಪಂಚ ಕರ್ತವ್ಯ ಎರಡನ್ನು ನಿಭಾಯಿಸಿಕೊಂಡು ಸದ್ಗುರುನಾಥನ ಕೃಪೆಗೆ ಅವರು ಪಾತ್ರರಾಗ್ತಾ ಇದ್ದಾರೆ. ಅಷ್ಟೊತ್ತಿನೊಳಗೆ ಗುರು ಸಿದ್ಧಲಿಂಗ ಮಹಾರಾಜರು ಮಠವನ್ನು ಕಟ್ಟಬೇಕಂತ ಮಠದ ಪಾಯ ತೆಗಿತಾರೆ. ಆಯಾ ಸೇವೆ ಒಂದು 8-10 ಜನ ಕೂಡಿಕೊಂಡು ಅತ್ಯಂತ ವಿವೇಕಿಗಳೇ ಅವ್ರ ಕಡೆಯಿಂದ ಸದ್ಗತಿನ ಪ್ರಾಪ್ತ ಮಾಡ್ಕೋಬೇಕು ಅಂಥೇಳಿ ಸದ್ಗುರುಗಳ ಕೃಪಾ ಪಡಿಬೇಕಂತ ಸೇವಾಧಾರಿಯಾಗಿ ಕಂಕಣಬದ್ಧವಾಗಿ ಸೇವಾಕ ಅವ್ರು ನಿಂತ್ಕೊಂಡಾರ ಅನ್ನುವಂಥ ಈ ಮಹಾಪುರಾಣಕ್ಕೆ ವಿರಾಮ ಕೊಟ್ಟು